ಮೊದಲನೇದಾಗಿ ಹೇಳ್ಬೇಕಂದ್ರೆ ಡ್ಯಾನ್ಸ್ ಮಾಸ್ಟರ್ ಆಗಿದ್ರಿ, ಈಗ ನಿರ್ದೇಶನ ಮಾಡ್ತಾ ಇದ್ದೀರಾ. ಸಿನಿಮಾಲಿ ಏನಿರುತ್ತೆ ಅಂತ ತುಂಬ ಜನ ನನಗೆಲ್ಲರೂ ಕೇಳ್ತಾಯಿದ್ರು. ಬಟ್ ನಾನು ಹೇಳೋಕ್ಕೆ ಇಷ್ಟಪಟ್ಟಿರಲಿಲ್ಲ, ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಟೆಕ್ನಿಷಿಯನ್ ಆಗಿ ನನಗೊಂದು ಡ್ರೀಮ್ ಇತ್ತು. ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಅವರಲ್ಲಿರೋ ಒಂದು ಸ್ಟೈಲು, ಅವರಲ್ಲಿರೋ ಒಂದು ಆ ಫೋರ್ಸು ನಾನು ತುಂಬ ಸತಿ ಅಬ್ಸರ್ವ್ ಮಾಡ್ತಾಯಿದ್ದೆ. ಅದನ್ನು ನಾನು ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಅಂತ ಅಂದ್ಕೊಂಡೆ. ಬಟ್ ಇದು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬ ಸ್ಟಫ್ ಇದೆ ನಮ್ಮ ಸಿನಿಮಾದಲ್ಲಿ. ನೆಕ್ಸ್ಟು ಇಮ್ಮಿಡಿಯೇಟಾಗಿ ಇನ್ನೊಂದಷ್ಟು ಸ್ಟಫು ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಬಟ್ ಇದು ಓಪನಿಂಗು, ಇದೆಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮೊದಲನೇದಾಗಿ ಸಿನಿಮಾ ಕತೆ ಅಂತ ಏನಾದರೂ ಹೇಳಬೇಕು ಅಂದರೆ, ಒಂದು ಹೀರೋ ಅವರು ಕನೆಕ್ಟ್ ಆಗಿರೋ ಏನೇನೋ ಒಂದು ಅಂಶ ಇರುತ್ತೆ, ಅದನ್ನೆಲ್ಲ ಅವ್ರು ಯಾವ ಥರ ರೀಕಾಲ್ ಮಾಡ್ಕೊತಾರೆ ಅನ್ನೋದೇ ಈ ಸಿನಿಮಾದೊಂದು ಕತೆ. ಬಟ್ ಗಣೇಶ್ ಸರ್ನ ಎಷ್ಟು ನಾವು ರೊಮ್ಯಾಂಟಿಕ್ ಹೀರೋ ಆಗಿ ನೋಡಿದ್ದೀವೋ ಅಷ್ಟೇ ರೊಮ್ಯಾಂಟಿಕ್ ಹೀರೋ ಆಗಿ ಅಷ್ಟೇ ಫನ್ನಾಗಿ ಇರ್ತಾರೆ. ಬಟ್ ಅವ್ರದ್ದೇ ಅಂತ ಒಂದು ಹೊಸ ಸ್ಟೈಲು ಇದರಲ್ಲಿ ರಿವೀಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ಆಮೇಲೆ ನನಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕಾದ್ರೆ ನನ್ನಲ್ಲಿರೋ ಒಂದು ಕಲೆ ಗುರುತಿಸಿ ಕೃತಿ ಮೇಡಮು, ವಿಜಯ ಮೇಡಮು, ನಮ್ಮೆಲ್ಲರಿಗೂ ಬಾಸು TG ವಿಶ್ವಪ್ರಸಾದ್ ಸರು, ಅವರು ನನಗೆ ಈ ಥರ ನೀವು ಮಾಡ್ಬೋದು, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ. ವಿಶ್ವ ಸರ್ ಇವತ್ತು ಬಂದಿಲ್ಲ, ನೆಕ್ಸ್ಟು ಫಂಕ್ಷನ್ಗೆ ಇಮಿಡಿಯೇಟ್ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವ ಸರ್ಗೂ ಎಲ್ಲರಿಗೂ. ಮತ್ತು ಮಾಧ್ಯಮ ಗುರು ಹಿರಿಯರು ಅಂತಲೇ ಹೇಳ್ತೀನಿ, ಯಾಕಂದರೆ ಅವ್ರ ಮುಂದೆ ನಾನು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿರೋದು. ಮಾಧ್ಯಮ ಗುರು ಹಿರಿಯರಿಗೂ ಮತ್ತು ವೇದಿಕೆ ಮೇಲಿರುವಂಥ ರಂಗಣ್ಣ ರಘು ಸರ್ ಆಗಲಿ, ಸಾಧು ಸರ್ ಆಗಲಿ, ರವೀಂದ್ರನಾಥ್ ಸರ್ ಆಗಲಿ, ಇವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಡ್ಯಾನ್ಸರ್ ಆಗಿದ್ದು, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿದ್ದು, ಕೊರಿಯೋಗ್ರಾಫರ್ ಆಗೋವರೆಗೂ ನನ್ನ ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದೆ ಇನ್ನೂ ಒಂದಷ್ಟು ಕಂಟೆಂಟ್ ಇದೆ, ಬಿಡ್ತೀವಿ. ಹೇಳೋದಕ್ಕಿಂತ ಜಾಸ್ತಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರಂ. Thank you to the entire media and fans for coming here today. Pinaka is about storytelling of Lord Shiva with grand visuals and high VFX, and we are so excited and happy to be showing you the teaser today. Please do support us and go watch the film on October 2nd. Thank you. ಈ ಫಿಲ್ಮ್ ಮಾಡಬೇಕು ಅಂತ ಫಸ್ಟ್ ಅಂದ್ಕೊಂಡಿರೋವಾಗ ಫಸ್ಟ್ ಗಣೇಶ್ ಸರ್ ಜೊತೆ ಮಾಡಬೇಕು ಅಂತ ಮೀ ಆ್ಯಂಡ್ ಮೈ ಬ್ರದರ್ ಬೋತ್ ಆಫ್ ಅಸ್ ವೆಂಟ್ ಟು ಹಿಸ್ ಹೌಸ್. ಅಲ್ಲಿ ಮಾತಾಡ್ತಾ ಇರೋವಾಗ ಸರ್ ಎಕ್ಸ್ಪ್ರೆಸ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯಿಂದ ಆವಾಗ ರಿಲೀಸ್ ಆಗಿರೋ ಕಾರ್ತಿಕೇಯ 2 ಮೂವಿ ಮೇಲೆ ಹಿ ಶೋಡ್ ದ ವೇ ದ ಮೂವಿ ಈಸ್ ಬೀಂಗ್ ಟೇಕನ್ ಆ್ಯಂಡ್ ದ ಕನೆಕ್ಟಿವಿಟಿ ವಾಟ್ ಹಿಸ್ ಚಿಲ್ಡ್ರನ್ ಹ್ಯಾಡ್ ಟುವರ್ಡ್ಸ್ ದಟ್ ಮೂವಿ. ಅದು ಎಷ್ಟು ಸತಿ ಹಾಕಿದ್ರು ವಿಹಾನ್, ದೆನ್ ಲೈಕ್ ಯುವರ್ ಡಾಟರ್, ಬೋತ್ ಆಫ್ ದೆಮ್ ದೇ ಯೂಸ್ ಟು ಲವ್ ಇಟ್ ಸೋ ಮಚ್. ಆ್ಯಂಡ್ ನಮ್ಮ ಸಂಸ್ಕಾರ, ನಮ್ಮ ಮೈಥಾಲಜಿ, ಇದನ್ನ ಸಿನಿಮಾ ಮೂಲಕ ಅಷ್ಟು ಚೆನ್ನಾಗಿ ತೋರಿಸಿರೋದನ್ನ ನೋಡಿ ಅವ್ರು ತುಂಬ ಖುಷಿಪಟ್ಟರು. ವೈ ನಾಟ್ ವಿ ಮೇಕ್ ಸಮ್ ಕೈಂಡ್ ಆಫ್ ಎ ಮೂವಿ ಇನ್ ಕನ್ನಡ ಲೈಕ್ ದಟ್ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು ಈ ಮೂವಿ ಥಾಟ್ ಹೇಗೆ ಮಾಡಬೇಕು ಅನ್ನೋದು. ಸೊ ಇದರಿಂದ ಮಾಡ್ತಾ ದೇರ್ ಇಟ್ ಈಸ್ ಲೈಕ್ ಇಫ್ ಯು ಸಿ ದಟ್ ಲೈಕ್ ಲಾರ್ಡ್ ಕೃಷ್ಣ ಮೇಲೆ ಬಂದಿರೋ ಒಂದು ಚಿಕ್ಕ 2 to 3 minutes talk of it, it has given a lot of depth about like our ಕೃಷ್ಣ ತತ್ವ ಅಂತ ಹೇಳ್ತಿರಲ್ವ, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದರಲ್ಲಿ. ಅದೇ ರೀತಿಯಿಂದ ನಾವು ನಮ್ಮ ಸಿನಿಮಾದಲ್ಲಿನೂ ಶಿವನ ಮೇಲೆ ಅದೇ ಒಂದು ಇದು ಮಾಡಬೇಕು, ತೋರಿಸ್ಬೇಕು ಅಂತ ಈ ಒಂದು ಪ್ರಯತ್ನ ಮಾಡಿದ್ದೀವಿ. ಇದು ಯಾವ ರೀತಿ ಮುಂದೆ ಹೋಗಿದೆ ಅಂದರೆ ನಾವು ಅಂದ್ಕೊಂಡಿಲ್ಲ, ಹೋಗ್ತಾ ಹೋಗ್ತಾ ವಿ ಟುಕ್ ಇಟ್ ಟು ದಿಸ್ ಲೆವೆಲ್ ಆ್ಯಂಡ್ ಟುಡೇ ವಿ ಆರ್ ವೆರಿ ಹ್ಯಾಪಿ ಟು ಬ್ರಿಂಗ್ ಇಟ್ ಫಾರ್ವರ್ಡ್ ಇನ್ ಫ್ರಂಟ್ ಆಫ್ ಯು ಪೀಪಲ್. ತುಂಬ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಇವಾಗ. ಸರ್, ಆಲ್ ಅವರ್ ಡ್ರೀಮ್ಸ್ ವಿ ಕ್ಯಾನ್ ಸಿ ಇಟ್ ಟುಡೇ ಹಿಯರ್ ಆನ್ ದ ಸ್ಕ್ರೀನ್. ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಸೋ ಎಕ್ಸೈಟೆಡ್, ದಟ್ಸ್ ಇಟ್. ಯಾ, ಆ್ಯಂಡ್ ಯಾವುದೇ ಮಾಡಿದ್ರೂ ಲೈಕ್ ಸಪೋರ್ಟ್ ಇಲ್ಲದೆ ಅಂತೂ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಸೊ ಈ ಮೂವಿ ಇಲ್ಲಿ ತನಕ ಬಂದಿದೆ ಅಂದರೆ ಎಲ್ಲ ಆರ್ಟಿಸ್ಟ್ ಇಲ್ಲಿ ಕೂತಿರೋರು ಒಬ್ಬೊಬ್ಬರು
their sweat and blood, how we have put it in that almost 40 days ತನಕ ಮಾಡಿದ್ದೀವಿ ಇದು ಕಂಟಿನ್ಯೂಸ್ ಒಂದು ಸ್ಟ್ರೆಚ್ನಲ್ಲಿ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ನ. ಆ್ಯಂಡ್ ದಟ್ ಟು ಇನ್ ದ ಹಾಟ್ ಸಮ್ಮರ್ ವಿ ಸ್ಟಾರ್ಟೆಡ್ ಆ್ಯಂಡ್ ವಿ ವರ್ ಡೂಯಿಂಗ್ ದಿಸ್. ಬಟ್ ಯಾರೂ ಟೆಂಪ್ರೇಚರ್ ಹೀಗಿದೆ, ಇದು ಹೇಗೆ ಮಾಡಬೇಕು, ಅದು ಇದು ಏನೂ ಇಲ್ಲ. ಬಟ್ ವಿತಿನ್ ದಟ್ 40 days ಪೀರಿಯಡ್ನಲ್ಲಿ ವಿ ಸಾ ಆಲ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ದೇರ್. ಹೆವಿ ರೈನ್ಸ್ ನೋಡಿದ್ದೀವಿ, ದೆನ್ ಆಲ್ ಆಫ್ ದಟ್. ಬಟ್ ಎಲ್ಲರದು ಒಂದೇ ಇದು ಏನಂದರೆ ವಿ ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್, ವಿ ಹ್ಯಾವ್ ಟು ಡೂ ಇಟ್ ರಿಯಲಿ ಗುಡ್, ಅದೊಂದೇ ಇತ್ತು. ಸೊ we all of us have given our heart and soul in this. So now it is in your hands, especially ಪ್ರೇಕ್ಷಕರು ಮತ್ತು ಮಾಧ್ಯಮ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮುಂದೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಗಿವ್ ದಟ್ ಸಪೋರ್ಟ್ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್, ನೀವೆಲ್ಲರೂ ಬಂದಿದ್ರಿ. ಆ್ಯಂಡ್ ಸ್ಕೂಲ್ ಅವ್ರಿಗೆ, ಹಾಗೆ ನನ್ನ ತಂಡಕ್ಕೆ, ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ ತಾವೆಲ್ಲರೂ ಬಿಲೇಟೆಡ್ ಬರ್ಡೇ ವಿಶಸ್ ಅಂತ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಮ್ಮೆಲ್ಲರಿಗೂ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜೋರಾಗಿ ಮಾಡ್ತೀರಿ ಅಂತ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ರಿ ಸಾಧನೆ ಮಾಡೋದಕ್ಕೆ ಛಲ ಇರಬೇಕು, ಖಂಡಿತವಾಗ್ಲೂ ಎಲ್ಲ ಇರಬೇಕು. ಬಟ್ ದೇವ್ರ ಆಶೀರ್ವಾದನೂ ಬೇಕು. ಅವನ ಆಶೀರ್ವಾದ ಇದೆ ಏನೂ ಆಗಲ್ಲ ಅಂತ ನಂಬೋನು. ಕಷ್ಟ ಎಲ್ಲರೂ ಬೀಳ್ತೀವಿ, ಮೇಲ್ ಬರಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ದಿನ ಬೆಳಗಾದರೆ ಎಲ್ಲರೂ ಕೆಲಸಕ್ಕೆ ಬರ್ತೀವಿ. ಬಟ್ ಸಾಧನೆಗೆ ಛಲ ಬೇಕೇ ಬೇಕು, ಅದಿಲ್ಲದೆ ಆಗಲ್ಲ. ಅದರ ಜೊತೆಯಲ್ಲಿ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದರೆ ಮಾತ್ರ ಬೆಳೆಯೋಕ್ಕಾಗೋದು. ಆ್ಯಂಡ್ ಅದನ್ನು ನಾನು ತುಂಬಾ ನಂಬಿದ್ದೀನಿ. ಸಾಧು ಸರ್ ಹೇಳಿದ್ರು ತುಂಬ ದೇವ್ರು ನಂಬ್ತಾರೆ ಅಂತ. ಹೌದು, ನನ್ನ ದೇವರನ್ನ ನಾನೇ ನಂಬ್ತೀನಿ. ಬೇರೆ ಯಾರು ನಂಬಬೇಕು, ಯಾಕೆ ನಂಬಬೇಕು, ನಂಬಬಾರ್ದು, ನನಗೆ ಬೇಕಾಗಿಲ್ಲ. ನನಗೆ ಒಂದು ದೇವರು ಅನ್ನೋದಕ್ಕಿಂತ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡ್ತಿದೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಅದು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ. ಸೊ ಇವತ್ತು ಗಣೇಶು, ಗೋಲ್ಡನ್ ಸ್ಟಾರು, ಕಾಮಿಡಿ ಟೈಮು, ಗೋಲ್ಡನ್ ಮೆಗಾ ಸ್ಟಾರು, ಇದೆಲ್ಲ ದೇವ್ರ ಆಶೀರ್ವಾದ, ದೊಡ್ಡವ್ರ ಆಶೀರ್ವಾದ ಅಂತಲೇ ನಂಬ್ತೀನಿ. ಆ್ಯಂಡ್ ಈ ಸಿನಿಮಾ ಆಗೋದಕ್ಕೂ ಅದೇ ಕಾರಣ ಅಂತಲೇ ಹೇಳ್ತೀನಿ ನಾನು. ನಮ್ಮ ಮನೆ ದೇವರು ಈಶ್ವರ, ನೀವು ನೋಡಿರ್ತೀರಿ ಸಿನಿಮಾಲಿ, ನಾನು ಟ್ಯಾಟೂ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಈಶ್ವರ ಅಂದರೆ ನನಗೆ ಭಾಳ ಇಷ್ಟ. ಸೊ ಈ ಪಿಕ್ಚರ್ ಆಗಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ಆ್ಯಂಡ್ ನಮ್ಮ ಮಕ್ಕಳು ಕಾರ್ತಿಕೇಯ ಟು ಕೃಷ್ಣನ್ ಪಿಕ್ಚರ್ ಬಂದಾಗ ಪದೇ ಪದೇ ನೋಡ್ತಾಯಿದ್ರು. ಪಾಪ ಇದು ನೋಡಿ ಪಾಪ ಚೆನ್ನಾಗಿದೆ ದೆನ್ ಡಿಸ್ಕಷನ್ ಆದಾಗ ಸೊ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ಡಿಸ್ಕಷನಲ್ಲಿ ಬಂತು. ಆ್ಯಂಡ್ ದ ವೇ ಪ್ರೊಡಕ್ಷನ್ ಹೌಸ್ ಅವರು, ವಿಶ್ವ ಅವರು, ನಮ್ಮ ಧನು ಅವರು ಆ್ಯಂಡ್ ವಿಜಯ ಮ್ಯಾಮ್ ಇವರೆಲ್ಲ ತೊಗೊಂಡು ಹೋಗಿದ್ದ ರೀತಿ ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಬಿಕಾಸ್ ನಾನು ಅಂದ್ಕೊಂಡಿರಲಿಲ್ಲ ಈ ಲಾರ್ಜ್ ಸ್ಕೇಲಲ್ಲಿ ನಾನು ಮಾಡಿಬಿಡ್ತೀನಿ, ಇವರೆಲ್ಲ ಸೇರಿಕೊಂಡು ಲಾರ್ಜ್ ಸ್ಕೇಲಲ್ಲಿ ಹೀಗೆ ಮಾಡಿಬಿಡ್ತಾರೆ ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ. ಈ ಸ್ಕ್ರಿಪ್ಟ್ ಹೇಳಿದಾಗ ನಾನು ಕೇಳಿದೆ, ಧನು ಬಜೆಟು ಅಷ್ಟೆಲ್ಲ ಹಾಕಬೇಡಿ, ನೋಡಿ ನಮ್ಮ ಪಾಪ ಪೀಪಲ್ಸ್ ಮೀಡಿಯಾ ಅವರು ಬರ್ತಿದ್ದಾರೆ, ಒಂದಿಷ್ಟು ಬಜೆಟಲ್ಲಿ ಮಾಡೋಣ, ಬಂದವ್ರಿಗೂ ಖುಷಿಯಾಗಬೇಕು, ಏನೋ ನಮ್ಮ ಕನ್ನಡ ಪಿಕ್ಚರ್ ಮಾಡ್ತಿದ್ದಾರೆ, ಖುಷಿಯಾಗಿ ಅವರು ಖುಷಿಯಾಗಿ ಹೋಗಬೇಕು ಅಂತ. ನಾನು ಮೇಡಮ್ ಅವ್ರನ್ನೂ ಕರೆದೆ, ವಿಶ್ವಾಸ ಸರ್ ನೀವು ಹೇಳ್ತಿರೋ ಬಜೆಟ್ ಇದೆಯಲ್ಲ ಅದು ತುಂಬ ಇದೆ ಅಂತ. ಅದಕ್ಕೆ ಮೇಡಮ್ ಅವ್ರು ಒಂದು ಹೇಳಿದ್ರು ನನಗೆ, ನಮ್ಮ ಮನೇಲಿ ಕೂತಿದ್ವಿ, ಸರ್ ನಿಮ್ಮ ಮುಂಗಾರು ಮಳೆ ಎಷ್ಟು ಮಾಡಿದೆ ಸರ್ ಅವತ್ತು 2006 ಈಗ 2024 ಇದ್ದೀವಿ ಸರ್, ನಾವು ಮಾಡೋಣ ಸರ್, ದೇವ್ರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಬಜೆಟ್, ನಾವು ಚೆನ್ನಾಗಿ ತೋರಿಸೋಣ ಸರ್, ನೀವೇನು ಅಂದ್ಕೊಂಡಿದ್ರೆ ಅದನ್ನು ತೋರಿಸೋಣ ಅಂತ. ಅದೇ ಥರ ಮಾಡಿದ್ದಾರೆ ಸಿನಿಮಾ ಕೂಡ. ಪ್ರತಿ ಸ್ಕೆಡ್ಯೂಲ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಕೆಡ್ಯೂಲ್ ಇವ್ರು ಬರೋರಲ್ಲ, ನನಗೆ ಭಯ, ಏನು ತರ್ತಾರೋ ಹೊಸದೀಗ ಅಂತ. ಕ್ಲೈಮ್ಯಾಕ್ಸ್ ತಂದರು, ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ಓವರಾಗಿ ಏನು ಹೇಳಲ್ಲ ನಾನು ಹರಿ. ಆ ಕ್ಲೈಮ್ಯಾಕ್ಸ್ ಅವ್ರು ಹೇಳಿದ ರೀತಿ ಇದೆಯಲ್ಲ, ನನಗೆ ಹೇಗಿದ್ದನ್ನು ಕ್ಯಾಪ್ಚರ್ ಮಾಡ್ತಾರೆ ಈ ಕ್ಲೈಮ್ಯಾಕ್ಸ್ನ ಅಂತ ತಲೆಯಲ್ಲಿ. ಹ್ಯಾಗೆ ಕ್ಯಾಪ್ಚರ್ ಮಾಡ್ಬೋದು ಈ ಕ್ಲೈಮ್ಯಾಕ್ಸ್ನ ಇವರು? VFX ಬೇಕು, ಮ್ಯೂಸಿಕಲಿ ಕೂಡ ಬಿಲ್ಡ್ ಮಾಡಬೇಕು, ಸೆಟ್ ಹಾಕಬೇಕು, ಪರ್ಫಾರ್ಮೆನ್ಸ್ ಕೂಡ
ಅಲ್ಲಿ ಬೇಕು. ಆ 12 ನಿಮಿಷದ ಕಾಲ ಒಂದು 22 ದಿನ ಬರೀ ಆ 12 ನಿಮಿಷ ಕ್ಲೈಮ್ಯಾಕ್ಸ್ಗೆ ಶೂಟ್ ಮಾಡಿದ್ವಿ. ಐ ಥಿಂಕ್ ಇಡೀ ಸಿನಿಮಾ ಆ್ಯಂಡ್ ಇದೇನು ಪಿನಾಕನ ಪೂರ್ತಿ ಹೆಸರು ಹೇಳ್ಬಿಡ್ಲಾ? ಚಾರುಕೇಶ ಪಿನಾಕ ಅಂತ. ಚಾರುಕೇಶ ಪಿನಾಕ ರಾಜನ ರಾಜ್ಯ, ಅದ್ರ ಜೊತೆ ಇವತ್ತಿನ ಟೈಮ್ಗೆ ಆ ಕ್ಲೈಮ್ಯಾಕ್ಸ್ ತೋರಿಸೋದಿದೆಯಲ್ಲ, ಹೇಗೆ ಮಾಡ್ತಾರೆ, ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ನನ್ನ ತಲೆ. ನನ್ನ ಪ್ರಕಾರ ಅದು ಏನು ಫ್ಲ್ಯಾಶ್ ಬ್ಯಾಕ್ ಇದೆಯೋ ಅದೇ ಹ್ಯೂಜ್ ಎಪಿಸೋಡ್ ಅಂತ. ಒಂದು 6 ತಿಂಗಳು ಕಾಣಿಸ್ಕೊಳ್ಳೇ ಇಲ್ಲ ಯಾರು ನನಗೆ. ನಾವು ವಾರಕ್ಕೊಂದ್ಸಲಿ ಫೋನ್ ಮಾಡಿ, ಸರ್ ಬರ್ತಾ ಇದ್ದೀವಿ ಅಂತ. ಸೊ ಆ ಕ್ಲೈಮ್ಯಾಕ್ಸ್ ನಾನು ಖಂಡಿತವಾಗ್ಲೂ ನನ್ನ ಸಿನಿಮಾ ಅಂತಲ್ಲ, ಎಲ್ಲೂ ನೋಡಿಲ್ಲ ಆ ಥರ ಕ್ಲೈಮ್ಯಾಕ್ಸ್. ಹೋಪ್ ಆಡಿಯನ್ಸ್ಗೂ ನನ್ನ ಪ್ರಕಾರ ಅದೊಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗಲೂ ಆಗುತ್ತೆ. ಅದೊಂದು ಡಿವೋಷ್ನಲ್, ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಆಗಿರುತ್ತೆ. ಫ್ಯಾಂಟಸಿ, ಡಿವೋಷ್ನಲ್, ಫ್ಯಾಂಟಾಸ್ಟಿಕ್ಕಾಗಿ ಮಾಡಿದ್ದೀವಿ. ಪರ್ಸ್ನಲಿ ಆ್ಯಸ್ ಅ ಆ್ಯಕ್ಟರ್ ನಾನು ಕೂಡ ಆ ಎಪಿಸೋಡ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ, ಹೇಗೆ ಬಂದಿರ್ಬೋದು ಇದು ಅಂತ. ಸೊ ಹೋಲ್ ಸಿನಿಮಾನ ಪೂರ್ತಿ ತಂಡ ತಗೊಂಡು ಹೋಗಿದೆ. ನಾನು ಇದರಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಹರಿಯವರು ಮ್ಯೂಸಿಕ್ಕು, ಧನು ನಮ್ಮ ಹೀರೋಯಿನ್ನು, ಒಟ್ಟಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪ್ರೆಸೆಂಟ್ ಎಪಿಸೋಡಲ್ಲಿ ಇದರ ಕುಲ ಬಾಂಧವರು ನಮ್ಮವರು ತುಂಬ ಇವ್ರ ಬಗ್ಗೆ ಏನು ಮಾತಾಡಬೇಕಾಗಿಲ್ಲ. ಬಿಕಾಸ್ ನಾನು ಇವ್ರು ಇರಬೇಕು ಅಂತ ಯಾಕೆ ಹೇಳ್ತೀನಿ ಅನ್ನೋದಕ್ಕೆ, ಒಳ್ಳೆಯವ್ರೇನಲ್ಲ ಯಾಕೆ ಹೇಳ್ತೀನಿ ಅಂದರೆ, ಇವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ರೆ ನನಗೆ ಕಲಿಯೋಂಥದ್ದು ತುಂಬ ಇರುತ್ತೆ. ಇವರ ಎಕ್ಸ್ಪೀರಿಯನ್ಸು, ಇವ್ರು ಮಾಡಿರೋ ಸಿನಿಮಾಗಳು, ಇವ್ರು ಎಂತೆಂಥ ಪ್ರೊಡಕ್ಷನ್ ಹೌಸು, ಡೈರೆಕ್ಟರ್ಸು, ಇವ್ರ ಜೊತೆ ಆ್ಯಸ್ ಎ ಹೀರೋ ನಾನು ವರ್ಷಕ್ಕೆ 2 ಸಿನಿಮಾ, 3 ಸಿನಿಮಾ, 3 ಡೈರೆಕ್ಟ್ರು, 3 ಪ್ರೊಡ್ಯೂಸರ್ ಆ ಥರ ನೋಡ್ತೀನಿ. ಬಟ್ ಇವರು ವರ್ಷದಲ್ಲಿ 60 ಡೈರೆಕ್ಟ್ರು, 80 ಡೈರೆಕ್ಟರ್ಸು, ಇವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂದರೆ, ನನಗಿಂತ ಭಾಳ ದೊಡ್ಡವರು ಸಾಧನೆಯಲ್ಲಾಗಿರ್ಬೋದು, ಎಕ್ಸ್ಪೀರಿಯನ್ಸರಲ್ಲಾಗಿರ್ಬೋದು, ಪರ್ಫಾರ್ಮೆನ್ಸಲ್ಲಾಗಿರ್ಬೋದು. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನಾನು ಭಾಳ ಕಲಿತೀನಿ. ಸೊ ಇವರಿಂದ ಭಾಳ ಕಲ್ತಿದ್ದೀನಿ. ಇವತ್ತು ಸಿನಿಮಾಲ್ಲಿ ನಾವೇನೇ ಡೈಲಾಗ್ ಹೇಳಿದ್ರು ಕೂಡ ಪೌರಾಣಿಕ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇಲ್ಲ ಇವತ್ತಿನ ಡೈಲಾಗ್ ಆಗಿರ್ಬೋದು, ಕಾಲೇಜಲ್ಲಿ ಮಾಡಿದ್ದೀವಿ. ಬಟ್ ಅದೇ ಇಟ್ಕೊಂಡು ಬರೋಕ್ಕಾಗಲ್ಲ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬ ಕಲಿತೀನಿ ಅಂತ ಬೇಕು. ಸಾಧುವರು ರಘು ಅವ್ರು ಬೇಕು, ರಘುಣ್ಣ ಇರಬೇಕು ಸಿನಿಮಾಲಿ ಅಂತ ಹೇಳ್ತೀನಿ. ರವಿ ಸರ್ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಾಗಿ ಪಿಕ್ಚರಲ್ಲಿ. ರೋಬೋ ಗಣೇಶ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವಿಲನ್ ಆಗಿ ಅಂದರೆ, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಗಣೇಶ್ ಅವರೇ ನಿಮಗೆ. ಸೊ ಒಟ್ಟಾರೆ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕೆಂದರೆ ನನಗೂ ಕೂಡ ಭಾಳನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. 40-45 ದಿನಗಳ ಫ್ಲ್ಯಾಶ್ ಬ್ಯಾಕ್ ಶೂಟಿಂಗ್ ಆಗಿರ್ಬೋದು, ದಿನಕ್ಕೆ 2-3 ಸಾವಿರ ಜನ, 2-2.5 ಸಾವಿರ ಜನ ಅಲ್ಲಿ ಇರ್ತಿದ್ವಿ. ಸೊ ವೇಕಪ್ ಟೈಮ್ ನಂದು ದಿನ 4 ಗಂಟೆ ಇರೋದು. ಸೊ 4 ಗಂಟೆಗೆ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಲೊಕೇಶನಲ್ಲಿ ನಾನು 6:30-7 ಕೂತ್ಕೋತಿದ್ವಿ. ಆ್ಯಂಡ್ ಅವತ್ತಿಂದೇನೋ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ, ಇವತ್ತು ಇಷ್ಟಿದೆ, ಹೌ ಕ್ಯಾನ್ ವಿ ಅಚೀವ್ ದಿಸ್. ಇದೇ ಒಂದು ಅರ್ಧ ಗಂಟೆ 1 ಅವರ್ ಆಗೋದು ನಮಗೆ. ಸೊ ಇದು ಮಾಡೋಣ, ಹೀಗೆ ಮಾಡೋಣ ಅಂಥೇಳಿ ಪ್ಯಾಕಪ್ ಆದಮೇಲೆ 1 ಅವರ್ ಅಲ್ಲೇ ಇರ್ತಿದ್ದೆ ನಾನು. ಧನು ಇದೇನೋ ಬ್ಯಾಲೆನ್ಸ್ ಇದೆ ಮೇಡಮ್, ಇದು ಹೇಗೆ ತೊಗೊಳ್ಳೋದು ಅಂತ. ಸೊ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಆ್ಯಂಡ್ ಆಡಿಯನ್ಸ್ಗೂ ಆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಎಲ್ಲ ನನಗೆ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಇದು ಬರೀ ಟೀಸರು, ಜಾಸ್ತಿ ಏನು ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಇನ್ನೊಂದು ಟ್ರೈಲರ್ ಬಿಡ್ಬೋದು ಅಷ್ಟೇ. ಹಾಂ, ಸುಮ್ಮನೆನಾ? ಆ ಟ್ರೈಲರಲ್ಲಿ ನೀವು ಇರ್ತೀರಾ? ಬೇಕಲ್ಲ? ಬೇಡ, ಈ ಟೀಸರಲ್ಲಿ ಇವ್ರು ಇಲ್ವಲ್ಲ, ಅದಕ್ಕೆ ಕೋಪಕ್ಕೆ ಡೈರೆಕ್ಟ್ರಿಗೆ ಹೇಳಿದ್ ಬೇಡ, ಏನು ತೋರಿಸ್ಬೇಡ. ಈಗ ಟ್ರೈಲರಲ್ಲಿ ಇವ್ರು ಇರ್ತಾರೆ. ಬೇಕಲ್ಲ? ಬೇಕು. ಸೊ
ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ರಿಗೂ. ಸೊ ಥ್ಯಾಂಕ್ ಯು. ಟೀಸರ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ಫಸ್ಟ್ಲಿ ಮೀಡಿಯಾ ಪ್ರೆಸ್ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ನಮಗಾಗಿ ಇವತ್ತು ಬಂದಿದ್ದಕ್ಕೆ. ಸೊ ಪಿನಾಕ ಒಂದು ತುಂಬ ಸ್ಪೆಷಲ್ ಫಿಲಮ್ ನನಗೆ. ಸೊ ಈ ಫಿಲಮ್ ದಲ್ಲಿ ನಾನು ಪ್ಲೇಯಿಂಗ್ ಅ ವೆರಿ ಅಮೇಝಿಂಗ್ ರೋಲ್. ಸೊ ಇಂಥ ಅದ್ಭುತವಾದಂಥ ಪಾತ್ರನ ನನ್ನನ್ನು ನಂಬಿ ನಾನು ಮಾಡೋಕ್ಕಾಗತ್ತೆ ಅನ್ನೋ ಒಂದು ಧೈರ್ಯ ತುಂಬಿಸಿ ಕೊಟ್ಟಿದ್ದಂಥ ನಮ್ಮ ವಿಜಯ ಮ್ಯಾಮ್, ಕೃತಿ ಮ್ಯಾಮ್, ವಿಶ್ವಪ್ರಸಾದ್ ಸರ್ ಹಾಗೆ ಎಂಟೈರ್ ಟೀಮ್ ಆಫ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲದೆ ಇದ್ದರೆ ಐ ವುಡಂಟ್ ಹ್ಯಾವ್ ಮೇಡ್ ಇಟ್ ಟಿಲ್ ಹಿಯರ್. ಸೊ ಥ್ಯಾಂಕ್ ಯು ಮ್ಯಾಮ್, ನನ್ನನ್ನು ನಂಬಿದ್ದಕ್ಕೆ, ಇಷ್ಟು ಅದ್ಭುತವಾದಂಥ ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಯಾಕೆ ಇಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಖಂಡಿತವಾಗ್ಲೂ ನಾವು ಸಿನಿಮಾ ನೋಡಬೇಕು, ನೋಡಾದ್ಮೇಲೆ ನೀವೇ ಹೇಳ್ತೀರಾ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ. ಸೊ ಹಾಗೆ ಧನು ಸರ್ ಬಗ್ಗೆ ತುಂಬ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು. ಗ್ರೇಟ್ ವಿಷನ್ ಇರುವಂತಹ ಒಂದು ಡೈರೆಕ್ಟರ್. ಹಿ ಹ್ಯಾಸ್ ಸೋ ಮಚ್ ಆಫ್ ಪೊಟೆನ್ಷಿಯಲ್. ಅಂದರೆ ಹೆಜ್ಜೆ ಹೆಜ್ಜೆಗೂ ನಮ್ಮೆಲ್ಲರ ಜೊತೆ ಇದ್ದು ಅವ್ರಿಗೇನು ಬೇಕು ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ತುಂಬ ಚೆನ್ನಾಗಿದೆ. ಸೊ ಅವ್ರಿಗೆ ಬೇಕಾಗಿರೋ ಥರ ಆ್ಯಕ್ಟರ್ಸಿಂದ ಅವ್ರು ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ 800 to 1000 ಆರ್ಟಿಸ್ಟ್ಗಳಿರ್ತಿದ್ರು ಪ್ರತಿದಿನ. ಅವ್ರನ್ನ ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಈಸಿ, ಬಟ್ ತುಂಬ ಎಫರ್ಟ್ಲೆಸ್ ಆಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಇಷ್ಟು ಚೆನ್ನಾಗಿ ಇವತ್ತು ಬಂದಿದೆ ಅಂದರೆ ಇಟ್ಸ್ ಎಂಟೈರ್ ಟೀಮ್ ಸಪೋರ್ಟ್. ವಿಜಯ ಮ್ಯಾಮ್, ಧನು ಸರ್ ಅವ್ರ ಬ್ಲಡ್ ಆ್ಯಂಡ್ ಸ್ವೆಟ್ ಹಾಕ್ಬಿಟ್ಟಿದ್ದಾರೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಬಿ ವರ್ಕಿಂಗ್ ವಿತ್ ಯು ಸರ್. ಹಾಗೆ ನಿಮ್ಮ ಎಲ್ಲರ ಫೇವ್ರೇಟ್ ಗಣಿ ಸರ್. ಸೊ ಹೇಳಬೇಕಾಗಿಲ್ಲ, ಹಿ ವಾಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಐ ಕುಡ್ ವರ್ಕ್ ವಿತ್. ಸೊ ತುಂಬ 40 days ಲಾಂಗ್ ಸ್ಕೆಡ್ಯೂಲ್ ವರ್ಕ್ ಮಾಡಿದ್ದೀವಿ. ಮ್ಯಾಮ್ ಹೇಳ್ದಂಗೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ನ ನೋಡಿಬಿಟ್ಟಿದ್ದೀವಿ. ಬಟ್ ಎಲ್ಲೂ ಕೂಡ ನಾವು ಏನಕ್ಕೆ ಈ ಥರ ಇಷ್ಟೊಂದು ವೆದರ್ ಕಂಡೀಷನ್ಸಲ್ಲಿ ಮಾಡಬೇಕಾ ಅಂತ ಅನಿಸಿದ್ದೇ ಇಲ್ಲ. ತುಂಬ ಖುಷಿಯಿಂದ ಎವ್ರಿ ಡೇ ವಾಸ್ ಅ ನ್ಯೂ ಲರ್ನಿಂಗ್. ಹೊಸದಾಗಿ ನಾವು ಡೇನ ಸ್ಟಾರ್ಟ್ ಮಾಡ್ತಾ ಇದ್ವಿ. So grateful to be working with you, sir. It was a pleasure working with you. ಹಾಗೆ ಶ್ರೀನಿವಾಸ್ ಮೋತಿ ಸರ್, ರವಿ ಸರ್, ಅರ್ಜುನ್, ನಾವೆಲ್ಲ ಕೂಡ ತುಂಬ ಎಂಜಾಯ್ ಮಾಡ್ತಾ ವರ್ಕ್ ಮಾಡಿದ್ದೀವಿ. ಐ ಥಿಂಕ್ ನೀವು ಸಿನಿಮಾ ನೋಡಿದಾಗ ನಿಮಗೂ ಅದು ಅನಿಸುತ್ತೆ. ಆಮೇಲೆ ಮೋಸ್ಟ್ಲಿ ನಾವು ಸಕ್ಸಸ್ ಮೀಟ್ನ ಮತ್ತೆ ಸೆಲೆಬ್ರೇಟ್ ಮಾಡಿದಾಗ ನೀವೆಲ್ಲರೂ ಬಂದು ನಮ್ಮ ಜೊತೆ ಈ ಡಿಸ್ಕಷನ್ನ ಮಾಡ್ತೀರಾ ಅಂತಲೇ ಕೇಳ್ಕೊಳ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಪ್ರೆಸ್ ಆ್ಯಂಡ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. October 2nd ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಕೂಡ ಥಿಯೇಟರ್ಸ್ಗೆ ಬಂದು ಇದನ್ನೊಂದು ದೊಡ್ಡ ಸೆಲೆಬ್ರೇಷನ್ ಮಾಡ್ತೀರಾ ಅಂತಲೇ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ, ಬಿಕಾಸ್ ಇನ್ನು ತುಂಬ ಈವೆಂಟ್ಸ್ ಆಗಲಿದೆ. ಸೊ ಅಲ್ಲಿ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡ್ತೀನಿ, ಬಿಕಾಸ್ ಇಟ್ ಇಸ್ ಅ ಶಾರ್ಟ್ ಗ್ಲಿಮ್ಸ್. ಸೊ ನನ್ನ ಪಾತ್ರದ ಬಗ್ಗೆ ಡೀಟೇಲ್ ಆಗಿ ನಾನು ಫ್ಯೂಚರ್ ಈವೆಂಟ್ಸಲ್ಲಿ ಮಾತಾಡ್ತೀನಿ. ಸೊ ಈ ವೇದಿಕೆ ಮೇಲೆ ಇಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸ್ವಲ್ಪ ಹಂಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಲಿತಾ ಇದ್ದೀನಿ ಇವಾಗ. ನಾನು ಆ್ಯಕ್ಚುಲಾಗಿ ಈ ಮೂವಿ ಒಂದು ಕತೆ ಅಂದರೆ, ನಾನು ಈ ಮೂವಿಗೆ ಆ್ಯಕ್ಟ್ ಮಾಡಿರೋದು ಒಂದು ಕತೆ. ನಾನು US ಅಲ್ಲಿ ಸೆಂಟ್ ಲೂಯಿಸಲ್ಲಿ ಒಂದು ಶೋ ಪರ್ಫಾರ್ಮೆನ್ಸ್ ಹೋಗಿದೆ. ಸೊ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಈ ಮೂವಿ ಪ್ರೊಡ್ಯೂಸರ್ ಪೀಪಲ್ ಮೀಡಿಯಾ ವಿಶ್ವಪ್ರಸಾದ್ ಸರ್ ಮೀಟ್ ಮಾಡಿದೆ. ನನಗೆ ಅವ್ರು ಯಾರಂತ ಗೊತ್ತಾಗಿಲ್ಲ ಫಸ್ಟು. ಸೊ ಒಂದು ಆಲ್ಮೋಸ್ಟ್ 4 hours ಮಾತಾಡಿದ್ದೀವಿ. ಹಂಗೆ ನೈಟ್ ಫುಲ್ ಮಾರ್ನಿಂಗ್ ಫ್ಲೈಟ್ ಇತ್ತು, ನೈಟಿಂದ ಮಾರ್ನಿಂಗ್ ಹೋಗಿ ಮಾತಾಡಿದ್ವಿ. ಆಮೇಲೆ ಗೊತ್ತಾಯಿತು ಅವರೇ ವಿಶ್ವಪ್ರಸಾದ್ ಸರ್ ಅಂತ. ಅದೇ ಒಂದು ಸರ್ಪ್ರೈಸ್ ಇತ್ತು. ಆಮೇಲೆ ಅವ್ರು ಹೇಳಿದ್ರು, ಈ ಥರ ಕನ್ನಡದಲ್ಲಿ ಒಂದು ಮೂವಿ ಮಾಡ್ತೀರಿ, ನಾನು ಡೈರೆಕ್ಟ್ರ್ ಹೇಳ್ತೀನಿ, ನೀವು ಹೋಗಿ ಅಲ್ಲಿ ಮೀಟ್ ಮಾಡಿ ಅಂತ. ಸೊ ಅಲ್ಲಿಂದ ಬಂದಿದ್ದೀನಿ ನಾನು. ನಾವು ಇದಕ್ಕೆ ಮುಂಚೆ ಮೀಟ್ ಮಾಡಿದ್ವಿ, ಬಟ್ ಅಷ್ಟು ಕ್ಲೋಸ್ ಇಲ್ಲ. ನಾನು ಮೀಟ್ ಮಾಡಿದ ಫಸ್ಟ್ ದಿನ ಅಂದರೆ ಬ್ರದರ್ಹುಡ್ ಬಂದ್ಬಿಟ್ಟಿದೆ. ಸೊ ಎಲ್ಲರೂ ಡೈರೆಕ್ಟ್ ಕರಿತಾರೆ, ನಾನು ಮಾತ್ರ ಬ್ರದರ್ ಅಂತ ಕರಿತಾ ಇದ್ದೀನಿ ಇವಾಗ ಬರೇ. ಸೊ ಇವಾಗ ಹೆಂಗಂದರೆ ನಾನೊಂದು ಕಲ್ ಥರ ನಂದು ಟ್ಯಾಲೆಂಟ್ ಇದೆ, ಏನು ಬೇಕಂದ್ರೂ ನಾನು ಮಾಡಿಸ್ಬೋದು. ಬಟ್ ಅದು ಮಾಡೋರು ಬೇಕು, ಶಿಲ್ಪಿ ಬೇಕಲ್ವ. ಆ ಥರ ನಿನ್ನಂತ ಇದು ಮಾಡುತ್ತೆ, ಇದು ಮಾಡಿ ಇದು ಬರುತ್ತೆ ಅಂತ ಏನೇನೋ ನನಗೆ ಇದೆಲ್ಲ ನಾನು ಮಾಡ್ತೀನಿ ಅಂತ ಒಂದು ಕ್ವಶನ್ ಮಾರ್ಕ್ ಆವಾಗ ಬರುತ್ತೆ. ಇವರು ಇದೆಲ್ಲ ನೀವು ಈಸಿಯಾಗಿ ಮಾಡಿಬಿಡ್ತೀರಾ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾನು ಎಂಕರೇಜ್ ಮಾಡಿ ಈ ಮೂವಿಲಿ ಏನೇನೋ ಮಾಡಿಬಿಟ್ರು. ನನಗೆ ಏನಪ್ಪ ಇದೆಲ್ಲ ನಾನೇ ಮಾಡಿದೇನ ಅಂತ ಆಯ್ತು. ಸೊ ಅಷ್ಟು ನನ್ನ ಯೂಸ್ ಮಾಡಿದರು. ಸೊ ವಿಜಯ ಮೇಡಮ್ ಅವರು ನನಗೆ ಯಾವಾಗಲೂ ಅವರೇ ಎಂಕರೇಜ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬೋದ್ರು. ಸೊ ಈ ಪ್ರೊಡ್ಯೂಸರ್ ಟೀಮಿಗೆ, ಡೈರೆಕ್ಟರ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮದು ಗಣೇಶ್ ಅವ್ರ ಬಗ್ಗೆ ಹೇಳಬೇಕು. ಅವರು ತುಂಬ ಫ್ಯಾನ್. ನಾನು ಮುಂಗಾರು ಮಳೆಯಿಂದ ಆಲ್ಮೋಸ್ಟ್ ಒಂದು 10 ಸಾರಿ ನಾನು ನೋಡಿದ್ದೀನಿ ಆ ಟೈಮಲ್ಲಿ. ಆ ಸಾಂಗ್ಸ್ ನಾನು ಬರಲ್ಲ ಅಂದ್ರೂ ಸುಮ್ಮನೆ ಹಮ್ಮಿಂಗಲ್ಲಿ ನಾನು ಯಾವಾಗ ಬ್ಯಾಂಗ್ಳೂರು ಬಂದ್ರೂ ನನ್ನ ಕಾರಲ್ಲಿ ಆ ಸಾಂಗೇ ಓಡ್ತಾ ಇದೆ. ಸೊ ನಾನು
ನಾನು ಐ ಡಿನ್ ಎಕ್ಸ್ಪೆಕ್ಟ್ ಐ ಎಮ್ ವರ್ಕ್ ವಿತ್ ಹಿಮ್. ಸೊ ಬಟ್ ನನ್ನ ಆಸೆ ಇತ್ತು, ಆಸೆ ಎಲ್ಲೋ ಹೋಗಿ ಎಲ್ಲೋ ಬಂದು ಅದು ಈ ಮೂವಿಯಲ್ಲಿ ನನಗೆ ಖುಷಿ ಆಯಿತು. ಆಮೇಲೆ ನಮ್ಮದು ಸಾಧು ಸರ್ ಜೊತೆ ಒಂದು 2 ಮೂವಿ ಮಾಡಿದ್ದೀನಿ, ಅವ್ರು ನೆನಪಿದೆಲ್ಲ ಗೊತ್ತಿಲ್ಲ. ಸೊ ರಂಗಯ್ಯಣ್ಣ ಸರ್ ಜೊತೆ ಒಂದು ಮೂವಿ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಯಿತು ಇರೋ ಒಂದು ಸೀನಿಯರ್ ಆರ್ಟಿಸ್ಟ್ ಜೊತೆ ನಾವು ನಮ್ಮ ಸ್ಕ್ರೀನ್ ಶೇರ್ ಮಾಡಿರೋದು. I hope you enjoy my performance in the theatre. So ಈ ಮೂವಿ 100% ಪ್ಯಾನ್ ಇಂಡಿಯಾಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗ್ತಾ ಇದೆ, ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್. ಆ್ಯಂಡ್ ಯಾವಾಗಲೂ ನನಗೆ ಪ್ರೆಸ್ ಆ್ಯಂಡ್ ಮೀಡಿಯಾ ಯಾವಾಗಲೂ ಸಪೋರ್ಟ್ ಇರುತ್ತೆ. ಸೊ ಈ ಮೂವಿಗೆ ನನಗೂ ಸಪೋರ್ಟ್ ಮಾಡಿ, ಈ ಟೀಮಿಗೆ ಸ್ವಲ್ಪ ಚೆನ್ನಾಗಿ ನೀವು ನಿಮ್ಗೇನು ಮಾಡ್ತೀರೋ ಅದು ಮಾಡಿ. ನಾವು ಕನ್ನಡ ಇಂಡಸ್ಟ್ರಿನ ಆಲ್ರೆಡಿ ಒಂದು ರೇಂಜಿಗೆ ಹೋಗಿದೆ ಇಂಡಿಯಾದಲ್ಲಿ KGF, ಆಮೇಲೆ ಕಾಂತಾರ ಥರ, ಆಮೇಲೆ ಇದು ಪಿನಾಕಾನು ಒಂದು ಮೈಲೇಜ್ ರೀಚ್ ಆಗಬೇಕಂತ ಹೇಳ್ಬಿಟ್ಟು ನಾನು ತಮಿಳು ಅರ್ಥ ಒಳಗಡೆ ಬಂದ್ಬಿಡುತ್ತೆ ಅದು. ಸೊ ಎಲ್ಲರನ್ನು ದಯವಿಟ್ಟು ಕೇಳ್ಕೊತೀನಿ. ಹೌದು, ಥ್ಯಾಂಕ್ ಯು ಸೋ ಮಚ್. ಐ ಲರ್ನ್ ಮೋರ್ ಕನ್ನಡ ಆ್ಯಂಡ್ ಇನ್ ಫ್ಯೂಚರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ವಂಡರ್ಫುಲ್ ಆಪರ್ಚುನಿಟಿ. ಏನು ಹೇಳೋದು, ಈ ನಮ್ಮ ಡೈರೆಕ್ಟ್ರು ನಮ್ಮಿಬ್ರು, ನನಗೂ ಸಾಧು ಕೋಕಿಲಂಗೆ ಇಬ್ರಿಗೂ ಬುಲ್ಡೆಗೆ ಓಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಸರ್ ಕ್ಲೈಮ್ಯಾಕ್ಸಲ್ಲಿ ಎದ್ದೇಳ್ತೀರಾ ಅಂತ ಹೇಳೋರು ನಮ್ಗೆ ಈ ಸೀನಲ್ಲಿ ಇಲ್ಲವೇ ಇಲ್ಲ, ಈ ಪುರಾಣದ ಸೀನಲ್ಲಿ ನಾವು ಇಲ್ಲವೇ ಇಲ್ಲ. ಹೋಗಿ 3 ದಿನಕ್ಕೆ ಬುಲ್ಡೆಗೆ ನಮ್ಮಿಬ್ರಿಗೂ ಬುಲ್ಡೆಗೆ ಓಡಿಸಿ ಮಲಗಿಸ್ಬಿಟ್ಟು ಸರ್ ನೀವು ಇದಂತ ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಎದ್ದು ಬರ್ತೀರಾ ಸರ್ ಅಂತ ಹೇಳಿದ್ರು ಈ ಡೈರೆಕ್ಟ್ರು ನಮಗೆ. ಏನು ಡೈರೆಕ್ಟ್ರ್ ಹಿಂಗೆ ಮಾಡೋದು ನೀವು? ನಾವು ಅಯ್ಯಯ್ಯೋ ನಾವು ಇಲ್ಲಿ ಪುರಾಣದಲ್ಲಿ ಇಲ್ವಲ್ಲ ಅಂತ ನಾವು ಬಾಧೆ ಪಡ್ತಿದ್ವಿ. ಸಾಧು ಕೋಕಿಲ ಬೇಡ ಒಂದು ಲೆಕ್ಕಕ್ಕೆ, ಅವರೆಲ್ಲ ನೀವು ಜೀಬೂಂಬ ಎಲ್ಲ ಮಾಡಿದ್ದೀರಲ್ಲ ಅದಕ್ಕೆ. ನಂದಪ್ಪ ಸುಮ್ಮೀರಪ್ಪ, ನೀನೇನಪ್ಪ, ನಾನು ಆಮೇಲೆ ಮಾತಾಡ್ತೀನಿ. ನಮ್ಮ ಸಂಬಂಧಿಕರೆಲ್ಲರಿಗೂ ಸ್ವಾಗತ. ಭಾಳ ಖುಷಿ ಆಯಿತು. ನೀವು ಒಂಥರ ನಮಗೆ ರೀಲ್ ಸಂಬಂಧ ಅಲ್ಲ, ರಕ್ತ ಸಂಬಂಧ ನೀವು. ಯಾಕೆಂದರೆ ಉಳಿಸೋದು ನೀವೇ, ಅಳಿಸೋದು ನೀವೇ, ಬೆಳೆಸೋದು ನೀವೇ. ಅದಕ್ಕೋಸ್ಕರ ನಮ್ಮ ಸಂಬಂಧಿಕರು ನೀವು. ಪಿನಾಕ ನಾನೆಲ್ಲೋ ನಮ್ಮ ಪೀಪಲ್ ಮೀಡಿಯಾ ಅದಕ್ಕದೇ ಅಲ್ಲ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಈ ಅಮೇರಿಕನ್ ಅಧ್ಯಕ್ಷ ಮಾಡಿದ್ಮೇಲೆ ಈ ನಮ್ದವರು ಪಾಪ ನಮ್ಮ ನೆಂಟರು ಅವರು ಆ್ಯಕ್ಚುಲಿ ಬೆಂಗಳೂರಿಗೆ ನೆಂಟರು ನಮ್ಮ ಮೇಲೆ ಕೋಪ ಮಾಡ್ಕೊಂಬಿಟ್ಟವ್ರೆ, ಸಿನಿಮಾ ಮಾಡೋದು ಬಿಟ್ಬಿಟ್ರಲ್ಲ ಕನ್ನಡ ಅಂತ. ನಾನು ಕದಮ್ಮ ಕೃತಿ ಅಜ್ಜಿಯವ್ರಿಗೆ ಬಂದಿದ್ಯಾ, ನೀನು ಕನ್ನಡ ಮಾತಾಡಿದ್ಯಾ? ಹೌದಲ್ವ, ನನಗದು ಅನುಮಾನ ಆಗ್ಬಿಟ್ಟಿತ್ತು ಇದ್ಯಾಕೆ ಅಂತ. ಆದರೆ ವಿಶ್ವಪ್ರಸಾದ್ ಅವರು ನಿಜವಾಗ್ಲೂ ತುಂಬ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ನ ಈ ಕನ್ನಡಕ್ಕೆ ತಂದಿದ್ದಾರೆ. ಅದು ಈಗ ನೋಡಿದ್ಮೇಲೆ ಭಾಳ ಖುಷಿ ಆಯಿತು. ಇದು ನಿಲ್ಸೋದು ಬೇಡ, ಹೀಗೆ ವಿಶ್ವಪ್ರಸಾದ್ ಅವರು ಮುಂದುವರಿಸ್ಲಿ ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದರೆ ಅವರು ಮೂಲತಃ ತೆಲುಗರಾದರೂ ಅರ್ಧ ನೆಂಟರು ನಮಗೆ ಅಲ್ವಾ, ಗಾಂಧಿ ಬಸವನಗುಡಿ ಅಲ್ವಾ, ಮತ್ತು ನೆಂಟ್ರಿಗೆ ಸ್ವಲ್ಪ ಭಾಗ ಕೊಡಬೇಕಲ್ಲ. ಈಗ ವಿಜಯ್ ಅವರು ಇದ್ದಾರೆ ಇಲ್ಲಿ, ಹೆಂಗೆ ಕೆಲಸ ಮಾಡಿದ್ರು ಪಾಪ ನಮ್ಮ ಕೃತಿ. ಈ ಸಾಧು ಕೋಕಿಲ ಬಿಡ್ತಿರಲಿಲ್ಲ ಅಮೇರಿಕಾದಲ್ಲಿ, ಸುಮ್ಮನೆ ನಂಗೆ ಚಳ್ಳೆನ ತಿನ್ನಬೇಕು ಅಂತ ಅನ್ಸ್ಬಿಡೋದು ಅಂತ ಅನ್ನೋರಲ್ಲಿ. ಪಾಪ ಹುಡುಕಂದು ತಾಂಬಂದು ಕೊಡೋದು, ಏನೇನೋ ತರಲೆ ಮಾಡಿಬಿಡಿತ್ತು ಈ ಸಾಧು ಅಲ್ಲಿ. ಆ ಮಗು ಬಿಡ್ತಿರ್ಲಿಲ್ಲ ಅಮೇರಿಕಾದಲ್ಲಿ. ಹಾಗೆ ನಿಜವಾಗ್ಲೂ ಅಲ್ಲಿ ತುಂಬ ಎಲ್ಲ ಇನಿಷಿಯೇಟ್ ತೊಗೊಂಡು ಓಡಾಡಿದ್ದು ಕೃತಿ ನಮ್ಮ ಆ ಸಿನಿಮಾಗೆ. ಇಲ್ಲಿ ವಿಜಯ್ ಅವರು ಪಾಪ ಅವರು ಜೊತೆಗೆ ಆ್ಯಕ್ಟ್ ಮಾಡಿಬಿಡಿದ್ರೆ ಡ್ಯಾನ್ಸು ಮಾಡಿಸಿದ್ದಾರೆ. ನಿಮಗೆ ಮಾಸ್ಟರ್ ಅಲ್ವಾ, ಎಲ್ಲ ಸಲೀಸಾಗಿ ಎಲ್ಲ ಬರಲಿ ಅಂತ. ಪಿನಾಕ ನಿಜವಾಗ್ಲೂ ನೋಡಿದ್ಮೇಲೆ ಬೇರೆ ಥರ ಖುಷಿ ಆಯಿತು. ಇನ್ನು ನಾವು ಗಣಪಂದು ಮೆಗಾ ಸ್ಟಾರ್ ಆಯಿತು, ಇನ್ನು ಗೋಲ್ಡನ್ ಸ್ಟಾರ್ ಅಲ್ಲಿ ಕೂತಿದ್ದಾನೆ. ನಿನ್ಗಪ್ಪ ಟೈಟ್ಲಿನ ಮುಂದೆ ಅಪ್ಪಂದು ಇವಾಗ ಗೋಲ್ಡನ್ ಮೆಗಾ ಸ್ಟಾರ್, ನೀನು ಇವಾಗ ಗೋಲ್ಡನ್ ಸ್ಟಾರ್ ಇವಾಗ, ಓಕೆನಾ? ಸೂಪರ್. ಗಣೇಶನೇ ಸಾಟಿ. ಗಣೇಶನ ರೆಕಾರ್ಡು ಗಣೇಶನೇ ಮುರಿಬೇಕು. ಮುಂಗಾರು ಮಳೆ ಮುರಿಬೇಕು, ಗಾಳಿಪಟ ಆಗಬೇಕು, ಚೆಲ್ಲಾಟ, ಚಿತ್ತಾರ, ಗಣಪನ ರೆಕಾರ್ಡ್ ಗಣಪನೇ ಮುಗಿಬೇಕು. ಏಕೆಂದರೆ ಈ ಥರದೊಂದು ಪುರಾಣ, ಜಾನಪದ, ಇತಿಹಾಸ ಈ ಥರದ ಕಥೆಗಳು ಬಂದರೆ, ಏಕೆಂದರೆ ಇದು ಜನರು ನಿಮಗೆ ಗೊತ್ತು, ಗಣಪನ ಭಾಷೆ ಮತ್ತು ಅದರಲ್ಲಿ ಬರುವಂಥ ಸಂಭಾಷಣೆ ಒಂದು ರೀತಿ ತಲೆದೂಗಂಗಿರ್ತವೆ. ಏಕೆಂದರೆ ಸುಲಲಿತವಾಗೇ ಅದನ್ನು ಅದು ಮೈಗೂ ಸೇರ್ಕೊಂಡ್ಬಿಟ್ಟಿರ್ತದೆ ಗಣಪನಿಗೆ. ನನಗೆ ಇದನ್ನು ಪುನೀತ್ ಸರ್ ಸುಮಾರು ಸತಿ ಹೇಳೋರು, ಯಾವುದನ್ನ ಒಂಥರದ್ದು ಬಂದ್ಬಿಟ್ರೆ ಇಲ್ಲ ಇದು ಗಣೇಶ್ಗೆ ಸರಿ, ಈ ಥರದವೆಲ್ಲನೂ ನೀವು ಪದ್ಯ ಗದ್ಯ ಹಳಗನ್ನಡ ಎಲ್ಲ ಗಣೇಶಕ್ಕೆ ಸರಿಯಪ್ಪ, ನಮಗಿದಿಲ್ಲ, ನಾವು ಅಲ್ಲಿದ್ದವ್ರಿ ಅಂತ ಅನ್ನೋರು ಪುನೀತ್ ಸಾರು. ಹಾಗಾಗಿ ಈ ಥರದ ಪುರಾಣದ ಪಾತ್ರಗಳಿಗೆ ಈಗ ಶಿಫ್ಟ್ ಆಗಿರೋದು ಇದೆಯಲ್ಲ, ಅದು ಇನ್ನೂ ಒಳ್ಳೆಯದೇ. ಅದು ನಮ್ಗೆ ಆ ಪ್ರಯತ್ನಗಳು, ಆ ಪ್ರಯೋಗಗಳು
ಎಲ್ಲನೂ ಬರಬೇಕಿದು. ಈಗ ಇದೊಂದು ನಮಗೆ ಅವರು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ, ಅದು ಗೊತ್ತಿಲ್ಲ ರೋಗ ಅದು ಒಳ್ಳೆಯದು ಏನೋ. ನಮಗೆ ಅಂತ ಒಂದು 2-3 ಒಳ್ಳೇದು ಅವಕಾಶ ಬಂದಿದೆ. ಮಿಕ್ಕಿದ್ದು ಈಗ ನಾವಾಗ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮಗೆ ನಾವು ಕೇಳ್ಕೋಬೇಕು, ಅಮ್ಮ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಮಾ ಕನ್ನಡ ಸಿನಿಮಾಗಳು ಅಕ್ಕಳ ಆಡಂಡಮ್ಮ ಅಂತ ನಾವೀಗ ಕೇಳ್ಬೇಕು ಇವಾಗ. ಯಾಕಂದ್ರೆ ಇಲ್ಲಿ ತೆಲುಗು ಸಿನಿಮಾ ಅದ್ದೂರಿ ತಾಬಿಡಿ ತೋಬಿಡಿ ದಾಬಿಡಿ ದುಮ್ಮೆ ಲೇಪಿಸ್ತಾರೆ ಈ ಕಡೆ ನಮ್ಮ. ತಾಬಿಡಿ ತೋಬಿಡಿ ಫುಲ್ ದುಮ್ಮು ಲೇಪಿಸ್ತಾರೆ ಈ ಕಡೆ. ಈಗ ನಾವಲ್ಲಿ ತೆಲುಗಮ್ಮಗೆ ಪೆದ್ದಮ್ಮಗೆ ನಾವು ಕೇಳಬೇಕು. ನಮ್ಮ ಗಣೇಶ್ ಗೋಲ್ಡನ್ ಮೆಗಾಸ್ಟಾರ್ದಲ್ಲಿ ಅಂದರಿನ ಸೂಡಲ್ಲಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಅಂತ ನಾವೀಗ ಹೇಳಿ ಅಂದ್ರಕ್ಕೂ ಆ ಬುದ್ಧಿ ಈ ಎಂಡಮ್ಮ ತೆಲುಗಮ್ಮ ಅಂತ ನಾವೀಗ ಕೇಳಬೇಕು. ಎಲ್ಲರೂ ನೋಡ್ಬೇಕು ನಮ್ಮ ಸಿನಿಮಾಕ್ಕೆ. ನಾವು ತುಂಬ ವಿಶಾಲ ಹೃದಯದವರು, ತುಂಬ ಜಾಗ ಕೊಟ್ಬಿಟ್ಟಿದ್ದೀವಿ ನಾವು ತೆಲುಗರಿಗೆ ತಮಿಳ್ರಿಗೆ. ಈಗ ಮಲಯಾಳದವರು ಬಂದು ಆಕರ್ಸ್ಕೊಂಬಿಟ್ಟವ್ರೆ. ಏನು ಸರ್ ಬೇಜಾರು? ಮತ್ತೆ ಏನು ಖುಷಿ ಆಗ್ತದೆ? ನನ್ನ ಮಕ್ಕಳಿಗೆ ಖುಷಿ ಕಾಣ್ತೈತೆ ನಿಮಗೆ? ಅಯ್ಯೋ ರಾಮನೆ, ಆಯಿತು ವಯಸ್ಸು ಎಲ್ಲ ಅದಕ್ಕೆ ಹೋಗಿಲ್ಲ ಅವ್ರಿಗೆ. ಇನ್ನು ನಮ್ಮ ಧನು ಮಾಸ್ಟ್ರು ನಮಗೆಲ್ಲ ಫುಲ್ ಬಿಟ್ಟುಗಳು ಹೇಳ್ಕೊಡ್ತಿದ್ರು. ಸಣ್ಣದ ಸರ್ ಇದನ್ನು ಕುಣಿಸಿ ಅದನ್ನು ಕುಣಿಸಿ ಹಿಂಗೆ ಸರ್ ಇಷ್ಟೇ ಹಂಗೆ ಸರ್ ಸ್ಕೂಲ್ ಪೂರ್ತಿ ಮಾಡಿ ಅಂತ ಅಂದ್ಬಿಡ್ತಿದ್ರು. ಇವಾಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಧನು ಮಾಸ್ಟರ್. ಭಾಳ ಖುಷಿ ಆಯಿತು ಈ ಥರದ್ದೊಂದು ದೊಡ್ಡ ಪ್ರಾಜೆಕ್ಟ್ ನೀವು ಮಾಡ್ತಿರೋದು. ಇದು ನಿಮ್ಗೊಂದು ಶಾಪ ಕೊಡ್ತೀನಿ, ನೀವು ಎಲ್ಲ ಕನ್ನಡದಲ್ಲೇ ಉಳ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ, ಯಾವುದೇ ಕಾರಣಕ್ಕೂ ಕಲೀಲಿ. ಅದು ಶಾಪ ಅಲ್ಲ ಸರ್, ವರ. ಅಲ್ಲ, ನಾವು ಅದು ಶಾಪ ಕೊಡ್ಬೇಕು, ಅದು ವರ ಮಾಡ್ಕೋಬಾರ್ದು. ಅವರು ಬಿಟ್ಟು ಹೋಗ್ಬಿಡ್ತಾರೆ ಆಮೇಲಿಂದ ಪ್ಯಾನ್ ಇಂಡಿಯಾ ಡೆಲ್ಲಿ ಬಾಂಬೆಗೆ ಹೋಗ್ಬಿಡ್ತಾರೆ. ಹೋಗಬಾರ್ದು, ಇಲ್ಲಿ ಇದ್ಕೊಂಡೇ ನೀವೆಲ್ಲ ಸಿನಿಮಾ ಮಾಡಿ ಸಂತೋಷ ಅಂದ್ಬಿಟ್ಟು. ಆದ್ಮೇಲೆ ನಾವು ಕೊಡೋದು ಬೇಡ, ಅದೇನೋ ಮಾಡ್ಕೊಳ್ಳಿ ಅದನ್ನ. ಹಾಗಾಗಿ ನಿಜವಾಗ್ಲೂ ಮಿಸ್ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಒಂದು ನಮಗೆ ಅಲ್ಲೇ ಝುಮುಕ್ ಅಂತ ಇದು ಮಾಡಿಸಿದ್ದೀರಾ. ಹಂಗೆ ನಿಜವಾಗ್ಲೂ ಈ ಪಿಕ್ಚರು ಎಲ್ಲ ರೀತಿಯಿಂದನೂ ನಾವು ಹೇಳ್ದಂಗೆ ಗಣಪನ ರೆಕಾರ್ಡು ಗಣಪನೆ ಮುರಿದು ಅದ್ದೂರಿಯಾಗಿ ಆಗಲಿ. ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಇಲ್ಲಿ ಮಾಡಲಿ ಅಂತ ಕೇಳ್ತಾ, ಇನ್ನು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಕೇಳ್ತೀವಿ. ಏನಂತೀರಾ? ಹೌದಾ? ಅಂತೀವಿ. ಥ್ಯಾಂಕ್ ಯು. ಶರಣೋ. ಇದ್ರ ಸಾಧಕಲ್ಲಿ ಮಾತಾಡ್ತಾ ಏನು ಹೇಳ್ಬೇಡಿ. ಏನಮ್ಮ ಮಾಸ್ಟರ್, ನಂದು ಒಂದು ಸಣ್ಣ ಅಡ್ವೈಸು ನಮ್ಮ ಎಲ್ಲ ಮೀಡಿಯಾದವ್ರ ಮುಂದೆ. ಈ ಕಂಟೆಂಟೇ ಸಾಕು, ಇನ್ನೂ ಕಂಟೆಂಟ್ ಕೊಡ್ತೀನಿ ಅಂದರೆ ಅದೆಲ್ಲ ಕೊಡಬೇಡಿ. ಯಾಕಂದರೆ ಇಲ್ಲೇ ನೋಡ್ಕೊಂಬಿಟ್ಟು ಥಿಯೇಟ್ರ್ ಕಡೆ ಮುಖನೂ ಇರಲ್ಲ. ಅದಕ್ಕೋಸ್ಕರ ಇದೇ ಓವರ್ ಡೋಸ್ ಆಗೋಗಿದೆ. ಇನ್ನೂ ನೀವು ಕಂಟೆಂಟ್ ಕೊಡ್ತೀನಿ ಅಂತ ಇಡೀ ಸಿನಿಮಾ ಕೊಟ್ಬಿಟ್ರೆ ಮನೇಲೇ ಕೂತ್ಕೊಂಡು ರೀಲ್ಸ್ ಥರ ತಳ್ಳಿಬಿಟ್ಟು ನೋಡ್ಕೊಂಡ್ಬಿಡ್ತಾರೆ. ಇದು ಯಾವಾಗಲೂ ಹಿಂಗೆ ಆಗುತ್ತೆ. ಟಿ ವಿ ಮೀಡಿಯಾದವ್ರು ಇಲ್ಲೇ ಇದ್ದಾರೆ. ಈ ಥರ ವಿ ಸೆಟ್ ಹಾಕ್ಬಿಟ್ಟಿರ್ತೀವಿ, ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಟಿ ವಿಯವ್ರನ್ನ ಕರೆದುಬಿಟ್ಟಿರ್ತಾರೆ ಪ್ರೆಸ್ ಮೀಟು. ಅಲ್ಲಿ ಏನು ಮಾಡ್ತಾರೆ, ಟಿ ವಿಯವರು ಎಲ್ಲ ಶೂಟ್ ಮಾಡಿ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಅರ್ಧ ಗಂಟೆ ಪ್ರೋಗ್ರಾಮ್ ಆಗ್ಬಿಟ್ಟಿರ್ತಾರೆ. ಇಲ್ಲ ಅಲ್ಲೇ ನೋಡಿದ್ಮೇಲೆ ಇನ್ನು ಥಿಯೇಟ್ರಿಗೆ ಬಂದು ಏನು ನೋಡ್ತಾರೆ ಅಂತ. ಅದರಿಂದ ಕೆಲವು ಸೀಕ್ರೆಟಾಗಿ ಇರಲಿ, ಅಲ್ಲಿ ಬಿಟ್ಕೊಟ್ಬಿಟ್ರೆ ಅವ್ರು ತೋರಿಸ್ಬಿಡ್ತಾರೆ. ತೋರಿಸಿದ್ಮೇಲೆ ನಾವು ತೋರಿಸೋದು ಏನಿದೆ ಹಂಗಾಗಿ. ಬಟ್ ಈಗ ಬಂದಿದ್ದು ಟೀಸರ್ ಮಾತ್ರ ಮಾಸ್ಟರ್ వేరే లెవెల్, వేరే మాదిరిగా లేదు. తెలుగులో ಹೇಳ್ಬೇಕು ಅಂದ್ರೆ ಅಷ್ಟೇ. ಆಬಿಡಿ ತಾನು అది అయింది ಆ ಥರ. ಅದಕ್ಕೇ ಅಲ್ವಾ మలయాళದಲ್ಲಿ ಹೇಳ್ಬೇಕು ಅಂದರೆ కీచర్చి అడిపులి, తెలుగులో చెప్పండి అదిరిపోయింది, ಚಿಂತೆ ಆಗೋಯ್ತು. ಇದು ನಮ್ಮ ಕನ್ನಡ ಇಲ್ಲ, ಅದಕ್ಕೆ ಅದು ಬೇರೆ ಲೆವೆಲ್ ಹೇಳಿದ್ನಲ್ಲ. ಹಂಗಾಗಿ ಭಾಳ ಪಿನಾಕ ಎಕ್ಸ್ಟ್ರಾನರಿ. ಯಾಕೆಂದರೆ ಗಣೇಶ್ ಅವ್ರಿಗೆ ಈ ಸಿನಿಮಾ ಆಗಬೇಕು, ಬೇರೆ ಯಾರಿಗೂ ನಮಗೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಈ ಥರ ವಿಷಯಗಳಲ್ಲಿ ನಂಬಿಕೆ ಜಾಸ್ತಿ. ಆಧ್ಯಾತ್ಮಿಕವಾಗಿ ಅವ್ರಿಗೆ ಭಾಳ ಆಸಕ್ತಿ, ನಂಬಿಕೆ ಕೂಡ. ನಾನು ಖಂಡಿತ ಹೇಳ್ತೀನಿ, ಆ ಮನುಷ್ಯ ಹೇಳಿದ ಆಗುತ್ತೆ. ಅವ್ರು ಹೇಳಿದ ಅದೇನೋ ಒಂದು ಗಣೇಶ, ಅದು ಮೊದಲನೇ ಪೂಜೆ ಗಣೇಶನಿಗೆ ಅಂತ ಹೇಳ್ತೀವಲ್ಲ, ಅವ್ರ ಬಾಯಲ್ಲಿ ಬರೋದಾಗತ್ತೆ. ಹೆಂಗೆ ಗಣೇಶನ ಅದು? ನಮಗೆ ಆಶ್ಚರ್ಯ. ನೀವು ಯಾರಾದರೂ ಪ್ರಶ್ನವ್ರನ್ನ ಕೇಳಂಗಿರೇ ಕೇಳಿ, ಅವ್ರು ಹೇಳಿದ ಹಂಗೆ ಆಗತ್ತೆ.
ಆ ಥರ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೂಡ ಅಷ್ಟೇ ನಂಬಿಕೆಯಲ್ಲಿ ಈ ಸಿನಿಮಾನ ಮಾಡಿದ್ದಾರೆ. ತುಂಬ ದೊಡ್ಡ ಸಿನಿಮಾ ಇದು ಸರ್. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಇವಾಗ ಆಗೋದು ಬೇಕಾಗಿಲ್ಲ ಗಣೇಶ್. ಕನ್ನಡ ಸಿನಿಮಾದಿಂದನೇ ಬೇರೆ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿರೋದು. ನೀವು ಯಾವುದೇ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ರಾಜ್ಕುಮಾರ್ ಅವರು ಮಾಡಿದ್ಮೇಲೆ ಶಿವಾಜಿ ಗಣೇಶನ್ ಅವ್ರು ಮಾಡಿರ್ಬೋದು, ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಎನ್ ಟಿ ರಾಮರಾವ್ ಅವರು ಮಾಡಿರೋದು, ರವಿ ಸಾರು ಇವರೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆವಾಗಲೇ ಕೊಟ್ಬಿಟ್ರು ಸರ್. ಶಾಂತಿ ಕ್ರಾಂತಿ ಹೇಳ್ಬಿಡ್ತಾರೆ ಅದನ್ನು ಮಾತಾಡ್ತಾರೆ. ಅದಕ್ಕೆ ಅದು ಇಡೀ ಎಲ್ಲ ಭಾಷೆಗಳಲ್ಲೂ ತೆಗೆದುಬಿಟ್ರು ಆವಾಗಲೇ. ರವಿ ಸಾರು, ಶಂಕರ್ ಗುರು ಅಲ್ಲ ರವಿ ಸಾರು ಶಾಂತಿ ಕ್ರಾಂತಿ ಸಿನಿಮಾ ಎಲ್ಲ ಹೀರೋಗಳನ್ನ ಹಾಕಿ ಪ್ಯಾನ್ ಅಂದರೆ ರಜನಿಕಾಂತ್ ಅವರು ಇವರು ಎಲ್ಲರನ್ನ ಹಾಕಿ ನಾಗಾರ್ಜುನ ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ರವಿ ಸರ್ ಮಾಡಿಬಿಟ್ರು. ಅದರಿಂದ ಕನ್ನಡ ಸಿನಿಮಾ ಅಂತ ಇಲ್ವ ಇವಾಗ, ಅವಾಗ ಎಲ್ಲವೂ ಪ್ಯಾನ್ ಇಂಡಿಯಾ ಸಿನಿಮಾನೇ. ಅದಕ್ಕೆ ಎಲ್ಲ ಲ್ಯಾಂಗ್ವೇಜಿಂದ ಕಲಾವಿದರನ್ನ ಹಾಕ್ಕೊಳ್ತಾರೆ ಈಗ, ಯಾಕೆಂದರೆ ಎಲ್ಲ ಕಡೆ ಸಿನಿಮಾ ಓಡಲಿ ಅಂತ. ಒಂದಾಗೋಕ್ಕೆ ನಾನು ಇಷ್ಟಪಡ್ತೀನಿ. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ತೀವಿ. ಬೇರೆ ಸಿನಿಮಾಗಳು ಹೇಗೆ ಇಲ್ಲಿ ಬಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇಲ್ಲಿ ಅವ್ರ ಭಾಷೆಯಲ್ಲೇ ರಿಲೀಸ್ ಮಾಡ್ತಾರೋ, ನಮ್ಮ ಕನ್ನಡ ಸಿನಿಮಾಗಳನ್ನ ಕೂಡ ಅಲ್ಲಿ ಅದೇ ಥರ ಮಾಡಬೇಕು. ಅವ್ರಿಗೂ ಗೊತ್ತು ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಬೇರೆ ಮಾತ್ರ ನಾವು ತೊಗೊಂಡ್ರೆ ನಾವಲ್ಲಿ ಹೋಗ್ಲಿಲ್ಲ ಅಂದರೆ ಹೆಂಗೆ. ಹಿಂದಿ ಅಂದರೆ ನಮ್ಮ ಸಿನಿಮಾ ಅಲ್ಲಿ ಹಿಂದಿ, ನಾವು ಅಲ್ಲೂ ಕೂಡ ಹೋಗಿ ಇದೇ ಥರ ಮಾಡಬೇಕು. ವಿಜಯ್ ಮೇಡಮ್, ನೀವು ದೊಡ್ಡ ಪ್ರೆಸ್ ಮೀಟು ಇಲ್ಲಿ ಮಾತ್ರ ಅಲ್ಲ, ನೀವು ಇಡೀ ಭಾರತದಲ್ಲಿ ಭಾರತದಲ್ಲಿ ನಮ್ಮ ಸೌತ್ ಇಂಡಿಯಾದ ಎಲ್ಲ ಕಡೆ ಇದಕ್ಕೆ ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ. ಆವಾಗಲೇ ನಮ್ಮ ಸಿನಿಮಾ ಈ ಲೆವೆಲ್ ಇಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಸುಮ್ಮನೆ ನಾವಿಲ್ಲಿ ಮಾತಾಡ್ತಾ ಇದ್ರೆ ಏನೂ ಆಗಲ್ಲ. ಅಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು. ಆವಾಗ ಗೊತ್ತಾಗತ್ತೆ ಇಂಥ ಒಂದು ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ ಅಲ್ವೇನ್ರಿ? ಹೌದು. ಈ ಗಣೇಶನವರು ಬಾಂಬೆಗೂ ಹೋಗ್ತಾರೆ, ಆಂಧ್ರಗೂ ಪೋತಾರು, ಮಲಯಾಳಕ್ಕೂ ಪೋತಾರು, ತಮಿಳ್ನಾಡಿಗೂ ಪೋತಾರು ಹೋಗ್ತಾರೆ. ಹೋಗಿ ದೊಡ್ಡ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಸಿನಿಮಾ ಎಲ್ರಿಗೂ ರೀಚ್ ಆಗೋ ಥರ ನಾವೇ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾ ಈ ಪಿನಾಕ ರೀಚ್ ಆಗೋಕ್ಕೆ ನಮ್ಮವ್ರು ಇಲ್ಲಿದ್ದಾರೆ, ಅವ್ರು ರೀಚ್ ಮಾಡಿಬಿಡ್ತಾರೆ. ದಯವಿಟ್ಟು ನಿಮ್ಮನ್ನು ರಿಕ್ವೆಸ್ಟ್ ಅಂತಲ್ಲ, ಇದು ನಮ್ಮ ಕೆಲಸ ಅಂತ ಅಂದ್ಕೊಂಡು ದಯವಿಟ್ಟು ಪ್ರೆಸ್ನವರು, ಟಿ ವಿಯವರು ಮತ್ತು ಎಲ್ಲ ಮಾಧ್ಯಮದವರು ನಮ್ಮ ಸಿನಿಮಾನ ಪ್ರಮೋಟ್ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಸ್ನೇಹಿತರೇ ಇರೋದ್ರಿಂದ. ಏನು ಸರ್ ನೋಡಿ ಹೆಂಗೆ ಬಿಟ್ಟಿದ್ದಾರೆ ಗಾಂಧಿ ಮೀಸೆ. ಸೊ ಅದೊಂದು ಹೇಳಿ. ವಿಜಯ್ ಮೇಡಮ್, ನಮ್ಮ ಈ ಪ್ರೊಡಕ್ಷನ್ಗೆ ನಾನು ಹೊಸಬ ಅಲ್ಲ, ಯಾಕೆಂದರೆ ಇದು ನಮಗೆ 2ನೇ ಸಿನಿಮಾ. ಅಮೇರಿಕಾದಲ್ಲಿ ಏನಮ್ಮ ಅದು ಬರೀ ಮೊಬೈಲ್ ಇರಲಿ. ನಿರ್ಮಾಪಕರು ನಮಗೆ ಮೇಡಮ್ ಎಲ್ಲರೂ ನಮಗೆ ಹಳಬರು, ತುಂಬ ದೊಡ್ಡ ಪ್ರೊಡ್ಯೂಸರು. ಅಷ್ಟೇ ಚೆನ್ನಾಗಿ ಅಮೇರಿಕಾದಲ್ಲಿ ನೋಡಿಕೊಂಡ್ರು ನಮ್ಮನ್ನು. ಇಲ್ಲೂ ಕೂಡ ಅಷ್ಟೇ ಒಂದಿಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ. ನಿಮ್ಗೆ ಒಳ್ಳೇದಾಗಲಿ. ವಿಜಯ್ ಮೇಡಮ್ ಅವರೇ ಎಲ್ಲ ಇನ್ಚಾರ್ಜು. ನಾವು ಯಾರ ಹೆಸರಿಲ್ಲ. ನಮ್ಮ ಹೀರೋಯಿನು ಆಲ್ ದಿ ಬೆಸ್ಟ್. ಕನ್ನಡ ಬರುತ್ತಾ? ಸೂಪರ್. ನೋಡಿದ್ರಾ, ಕನ್ನಡದ ಹುಡುಗಿನೇ. ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಮಾಸ್ಟರ್ ಆಲ್ ದಿ ಬೆಸ್ಟ್. ನೀವು ಮಾತಾಡಬೇಡಿ, ತೋರಿಸ್ಲೇಬೇಡಿ, ಥಿಯೇಟ್ರಿಗೆ ಬರಲಿ. ಗಣೇಶ್ಗೆ ಮತ್ತು ಎಲ್ಲ ನರೇಂದ್ರ ಸರ್ಗೆ, ಮ್ಯೂಸಿಕ್ ಡಾಕ್ಟ್ರಿಗೆ ಚೆನ್ನಾಗಿದೆ. ತೆಲುಗುನ ತಮಿಳ ಪರವಾಗಿಲ್ಲ, ಕನ್ನಡ ಬರುತ್ತೆ ತಾನೆ? ಚಲೋ ಬಾಗುಂದಿ ರೆಕಾರ್ಡಿಂಗ್. ಈಗ ಇಷ್ಟು ಹೇಳಿ ನನ್ನ ಮಾತನ್ನ ಸದ್ಯಕ್ಕೆ ಟೀಸರ್ ಥರನೇ ಮುಗಿಸ್ಬಿಡ್ತೀನಿ. ಮುಂದಕ್ಕೆ ಗಣೇಶನವ್ರಿಗೆ ಒಳ್ಳೇದಾಗಲಿ. ಏನು ಗೊತ್ತಾ ಸರ್, ನಾವು ಓಪನಾಗಿ ಹೇಳ್ಬಿಡ್ತೀನಿ. ಅವ್ರಿಗೆ ನಾವು ರಾಜ್ಕುಮಾರ್ ಸರ್ ಅಂತ ಹೇಳ್ತಾ ಇದ್ರು. ನಮಗೆಲ್ಲರೂ ರಾಜ್ಕುಮಾರ್ ಸರ್ ನಮ್ಮ ಇಲ್ಲಿಯವ್ರನ್ನೇ ಇಟ್ಕೊಂಡು, ನಮ್ಮ ಎಲ್ಲ ಹೀರೋಗಳು ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನೇ ಇಟ್ಕೊಂಡು ಇಲ್ಲಿ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಒಂದು ಮುಖ್ಯ ಸ್ಥಾನ ನಾನು ಗಣೇಶ್ ಕೊಡ್ತೀನಿ. ನಮ್ಮನ್ನು ಯಾರನ್ನೂ ಮರೆಯಲ್ಲ ಅವರು. ಎಲ್ಲ ಸಿನಿಮಾಲು ನಮ್ಮ ಸಾಧು ಸರ್ ಬೇಕು, ರಂಗಾಯಣವ್ರು ಬೇಕು, ನಮ್ಮ ಎಲ್ಲ ಇದು ಗಿರಿ ಯಾರು ನೋಡಿದ್ರು ನಾವೇ ಇರ್ತೀವಿ. ನಿಮಗೆ ಬೋರ್ ಆಗ್ಬೋದು, ಆದರೆ ಅವ್ರು ಬಿಡಲ್ಲ. ಬಿಡಲ್ಲ. ಅದು ಒಂದು ಇರಬೇಕು. ನಮ್ಮವರು ಅಂತ ಯಾವತ್ತಿರುತ್ತೋ, ನೀವು ಯಾವತ್ತಿದ್ರೂ ನಮ್ಮ ಕನ್ನಡದಲ್ಲಿ ಮೇಲ್ಮಟ್ಟಿಗೆ ಬರ್ತೀರ. ಆವಾಗ ಬರೀ ಗೋಲ್ಡು, ಈಗ ಮೆಗಾ ಸ್ಟಾರ್. ಸಕ್ಕದಾಗಿದೆ ಟೈಟ್ಲು. ಇನ್ಮೇಲೆ ಮೆಗಾ ಸ್ಟಾರ್ ಗೋಲ್ಡನ್ ಗಣೇಶ್, ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್. ಯಾಕೆಂದರೆ ನಾವು ನೋಡಿ, ಟೆಂಟ್ ಸಿನಿಮಾದಿಂದ ಬಂದವ್ರಿಗೆ ಮಾತ್ರ ಈ ಟೆಂಟ್ ಸಿನಿಮಾದವ್ರ ಕತೆ ನಮ್ಮ ಜೊತೆ ಇರಬೇಕು ಅಂತ. ಫಸ್ಟೇ ಸೋಫಾ ಮೇಲೆ ಕೂತಿರೋರು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ನಾವೆಲ್ಲ ಟೆಂಟ್ ಸಿನಿಮಾ ನೆಲದ ಮೇಲೆ ಕೂತ್ಕೊಂಡ್ಬಂದವರು. ನಮ್ಮನ್ನು ಜೊತೇಲಿ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಒಳ್ಳೇದಾಗಲಿ ಅಂತ. ನಮಸ್ಕಾರ. ಯಾರ ಬಗ್ಗೆ ಬಿಟ್ಟಿದ್ದೀರ ಪಾತ್ರ? ನಮ್ಮ ಪಾತ್ರ ಏನಿರುತ್ತೆ ಸ್ವಾಮಿ, ನಿಮ್ಮ ನಗಿಸೋದೇ ನಮ್ಮ ಪಾತ್ರ, ಇನ್ನೇನಿರುತ್ತೆ.
ನೀನು ಅಷ್ಟೊಂದು ಸೀರಿಯಸ್ ಆಗುವಂಥ ಪಾತ್ರ ಅಂತ ನಾನು ಮಾಡಿಲ್ಲ. Thank you so much for inviting me here. And Vishwa sir, I'm here because of you. Whatever the places I am reaching, it's all because of you. And after so many years, I feel so glad and so grateful to be here in Karnataka. Why? Because I will try to speak whatever is there in my heart. I just prepared in like a small note. ನನಗೆ ಕರ್ನಾಟಕ ಅಂದರೆ ತಾಯಿನಾಡು ಇದ್ದ ಹಾಗೆ. ಯಾಕೆಂದರೆ ಸಂಗೀತ ನಿರ್ದೇಶಕನಾಗಿ ಮೊದಲು ನಾನು ಹುಟ್ಟಿದ್ದು ಕನ್ನಡದಲ್ಲಿ. ನನ್ನ ಮೊದಲನೇ ಸಿನಿಮಾ ಚಾರ್ಮಿನಾರ್ ಮೂಲಕ. ಅದಕ್ಕಾಗಿ ನನಗೆ ಕರ್ನಾಟಕ ಅಂದರೆ ಒಂದು ವಿಶೇಷ ಪ್ರೀತಿ ಮತ್ತು ಅಭಿಮಾನ ಇದೆ. ನಾನು ಎಲ್ಲಿಗೆ ಹೋದರೂ, ಎಷ್ಟೇ ಭಾಷೆಯಲ್ಲಿ ಸಿನಿಮಾ ಮಾಡಿದರೂ, ನನ್ನ ಮೊದಲ ಹೆಜ್ಜೆ ಇಟ್ಟಿದ್ದು ಕನ್ನಡದಲ್ಲಿ. ಅದಕ್ಕಾಗಿ ಈ ನಾಡು ಮತ್ತು ಇಲ್ಲಿನ ಜನರು ನನ್ನ ಜೀವನದಲ್ಲಿ ಯಾವಾಗಲೂ ವಿಶೇಷ ಸ್ಥಾನದಲ್ಲಿ ಇರುತ್ತಾರೆ. ಇದು ನನಗೆ ಇನ್ನೊಂದು ಸಿನಿಮಾ ಮಾತ್ರ ಅಲ್ಲ, ಇದು ನನಗೆ ಇನ್ನೊಂದು ಸಿನಿಮಾ ಮಾತ್ರ ಅಲ್ಲ, ಮನೆಗೆ ಮತ್ತೆ ತಿರುಗಿ ಬಂದ ಹಾಗೆ ಅನಿಸುತ್ತದೆ. ಈಗ ಇಷ್ಟು ವರ್ಷಗಳ ನಂತರ ಮತ್ತೆ ಒಂದು ಸ್ಟ್ರೈಟ್ ಕನ್ನಡ ಸಿನಿಮಾ ಮಾಡುವ ಅವಕಾಶ ಸಿಕ್ಕಿದೆ. ಚಾರ್ಮಿನಾರ್ ಸಿನಿಮಾ ಹಾಡುತ್ತಿದ್ದಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಹಾಡುಗಳನ್ನು ಕೇಳುತ್ತಿದೆ. ಅದಕ್ಕಿಂತ ಇನ್ನೂ ಉತ್ತಮವಾದ ಸಂಗೀತ ಕೊಡಬೇಕು ಅಂತ ನನ್ನ ಪ್ರೋತ್ಸಾಹಿಸಿದರು. ಆವಾಗ ಅದು ನನಗೆ ಒಂದು ಕನಸು ಆಗಿತ್ತು. ಇವತ್ತು ಅದೇ ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಮತ್ತು ಗೌರವದ ವಿಷಯ. ಅದು ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅಂತಹ ಅತ್ಯುತ್ತಮ ನಿರ್ಮಾಣ ಸಂಸ್ಥೆ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದು. It's a so special moment in my life. Thank you so much for accepting me as a music director here. Way before than my pan-Indian projects Hanuman and Mirai. Charminar was the first project. నాకు ఇక్కడ ప్రజలందరూ నన్ను దగ్గరికి తీసుకొని రాధే రాధే అనే పాటలు కానీ, నన్న ఏదే గోడే మేళే, కన్నా నీరు జారమున్న, ఇవన్నీ నాకు ఇక్కడ ఫ్రెండ్స్ అందరూ షేర్ చేస్తూ ఉంటే కనుక ఐ డూ ఫీల్ సో ఎమోషనల్ వెన్ ఎవర్ ద పీపుల్ ఆర్ చెరిషింగ్ హియర్ ఫర్ ఇయర్స్. ద వెరీ ఫస్ట్ కంపోజిషన్ అండ్ ద వెరీ ఫస్ట్ బర్త్ యాజ్ ఎ మ్యూజిక్ డైరెక్టర్, ఐ వాజ్ బోర్న్ ఇన్ కర్ణాటక. Thank you so much to the people here. Thank you so much, sir. Thank you so much for accepting me, Ganesh sir. Thank you so much, Dhananjay sir. You did a fantastic and fabulous job. Though I got a very short time to create music for this teaser, hope I do get very satisfied proper time to create magic for the entire score. And I do promise one thing to the entire pan-Indian audience, especially to the Kannada Golden Star fans. From the interval, this film will go to the next level. For every 20 minutes, you will feel that high moments. And there is a sequence in climax which you will never forget. You will be celebrating that climax for years. Trust me. This is what I said before Hanuman and Mirai also. Trust me. Thank you so much. ನೀವು ಹಾಡ್ತೀರಾ, ಪಾಡ್ತಾರಾ? ಒಂದು ಸೆಕೆಂಡ್ ನೋಡಿ, ನಾನು ಕಣ್ಣು ಮುಚ್ಚಿ ನೋಡಿದೆ, SP ಬಾಲಸುಬ್ರಹ್ಮಣ್ಯವರು ನಮ್ಮ ಕಣ್ಣು ಮುಂದೆ ಬಂದಂಗೆ ಆಯ್ತು ನನಗೆ. ಸತ್ಯವನ್ನು ನನಗೆ ನೋಡಿ ಕೈಯೆಲ್ಲ ಒಂಥರ ಶೇಕ್ ಆಗ್ತಾ ಇದೆ. ಯಾಕಂದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೇಮ್ ವಾಯ್ಸ್ ಯು ಗಾಟ್. ಅಯ್ಯಪ್ಪ, ಅವರೇ ಬಂದು ನಾನು SP ಸರ್ ಬಂದ್ಬಿಟ್ರ ಅಂತ ಅನ್ಸ್ಬಿಡ್ತು ನನಗೆ. ಸೇಮ್ ವಾಯ್ಸ್ ಆಲ್ಸೋ, ಸೇಮ್ ಟ್ರೆಂಡ್, ನೀವು ಮಾತಾಡೋ ಶೈಲಿ ಕೂಡ ಯಂಗ್ ಏಜಲ್ಲಿ ಹಿಂಗೆ ಇದ್ರು ಮೀನ್ಸ್ ಎ ಲಾಟ್ ಸರ್. ಅಂದ್ರೆ ಅವ್ರು ಹೇಳ್ತಾರೆ ಇಷ್ಟು ದಪ್ಪ ಇದ್ರು ಆಮೇಲೆ ತುಂಬ ದಪ್ಪ ಆಗ್ಬಿಟ್ರು ಅಂತ. ಅದು ತಪ್ಪು ತಿಳ್ಕೊಬೇಡಿ. ಬಟ್ ನಿಮ್ಮ ವಾಯ್ಸು, ನಿಮ್ಮ ಎಲ್ಲವೂ ಉಚ್ಚಾರಣೆ ಕೂಡ ಅವ್ರ ಥರನೇ ಇದೆ. ಅವ್ರನ್ನ ನೆನ್ಪು ಮಾಡಿಕೊಟ್ರಿ ಸರ್. ಥ್ಯಾಂಕ್ ಯು. ಬೇಕಾದ್ರೆ ಅವ್ರ ಥರ ಆಡಬೇಕು ಅಂದ್ರೆ ನನ್ನ ಕರೀರಿ, ನೀವು ಆಡಬೇಡಿ ಸರ್. ಮೈ ಫಸ್ಟ್ ಚಾರ್ಮಿನಾರ್ ಸಾಂಗ್ ವಾಸ್ ಸಂಗ್ ಬೈ ಮಿ ಓನ್ಲಿ ಸರ್. Actually, I got a very big pressure and I also dreamt of making a music for you. Why? Because for every technician there will be a dream like their music should be carry forwarded through an actor, then only it will go into the public. So when I'm working for Charminar, that was my first officer here. Then I was
used to listen to your ಮುಂಗಾರು ಮಳೆ ಸಾಂಗ್ಸ್. ಅನಿಸುತ್ತಿದೆ ಯಾಕೋ ಇಂದು ತಾರಾರ ತಾರಾರ. ಸೊ ದಟ್ ವಾಸ್ ಮೈ ಇನ್ಸ್ಪಿರೇಷನ್ ಟು ಕಂಪೋಸ್ ರಾಧೆ ರಾಧೆ. ಒಲವ ಮೊದಲ ಶಳಕ ಅದ ನೆನೆದರೆ ಪುಳಕ. ಲವ್ಲಿ. Radhe. After years, I am remembering those moments now. Now it's a dream come true moment, sir. Thanks to Viswa sir for giving an opportunity to work with you, sir. Thank you, sir. ಧನಂಜಯ್ ಭಾಳ ಚಿಕ್ಕ ಹುಡುಗನಿಂದ ನನಗೆ ನಮ್ಮ ಕ್ಷೇತ್ರದಲ್ಲಿ ಬೆಳೆದಂಥ ಹುಡುಗ. ನನಗೆ ಫೋನ್ ಮಾಡಿ ಸಿನಿಮಾದಲ್ಲಿ ಮಾಡಬೇಕು ನೀವು ಅಂತ ಹೇಳಿದಾಗ ನನಗೆ ಖುಷಿನೂ ಆಯಿತು, ಸಂತೋಷನೂ ಆಯಿತು. ದ ವೇ ಈ ಮೇಡ್ ದ ಫಿಲ್ಮ್ ಇಸ್ ರಿಯಲಿ ಥ್ರಿಲ್ಲಿಂಗ್, ಎಕ್ಸೈಟಿಂಗ್. ಮತ್ತು ಒಂದು ಹೊಸ ನಮೂನೆಯಲ್ಲಿ, ಅದು ಗಣೇಶ್ಗೆ ಎಲ್ಲ ರೊಮ್ಯಾಂಟಿಕ್ ಹೀರೋ ಆಗಿ ನೋಡ್ತಾ ಇದ್ದಿದ್ದನ್ನ ರೆವಲ್ಯೂಷನರಿ ಹೀರೋ ಆಗಿ ಪಾಸ್ಟು ಪ್ರೆಸೆಂಟೆನ್ಸು ಎಲ್ಲವನ್ನು ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ರು. ನನಗೆ ಈ ಸಿನಿಮಾಗೆ ದೇವರ ಆಶೀರ್ವಾದ ಇದೆ ಅನ್ನೋಕ್ಕೆ ನನಗಾದಂಥ ಒಂದು ಅನುಭವ. ನನಗೆ ಕೊಯಮತ್ತೂರಿನಲ್ಲಿ ಭಾಳ ಒಂದು ವಿಶೇಷವಾದ ಅನುಭವ ಆಯಿತು. ಆ ಸಿನಿಮಾಗೆ ಏನು ವಾತಾವರಣ ಬೇಕೋ ಅದು ಪ್ರಕೃತಿನೇ ಕೊಟ್ಬಿಡ್ತು, ಅಷ್ಟು ವಿಶೇಷವಾದಂಥ ಆಯಿತು. ಅದು ನೆಕ್ಸ್ಟ್ ಡೇ ನೋಡಿದ್ರೆ ಅಲ್ಲಿ ಏನೂ ಇಲ್ಲ, ಒಂಥರ ಮ್ಯಾಜಿಕ್ ಥರ ಆಗೋಯ್ತು. ಹೀಗಾಗಿ ಪಿನಾಕ ಹೆಸರೇ ಹೇಳುವಂತೆ ಇಲ್ಲಿ ಪಿನಾಕದಲ್ಲಿ ಒಂದು ವಿಶೇಷತೆ ಇದೆ ಮತ್ತು ಮಾಸ್ ಕ್ಲಾಸ್ ಮತ್ತು ಪ್ಯಾನ್ ಇಂಡಿಯಾಗೆ ಹೇಳಿ ಮಾಡಿಸ್ದಂಗಿದೆ. ಆಲ್ ದ ಬೆಸ್ಟ್ ಧನಂಜಯ್, ಗಣೇಶ್ ಮತ್ತು ಎಂಟೈರ್ ಟೀಮ್ಗೆ ನಮಸ್ಕಾರ. ನಿರ್ಮಾಪಕರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಮೊಟ್ಟ ಮೊದಲನೇದಾಗಿ ಬರ್ಡೇ ವಿಶಸ್ ಹೇಳಿದ್ದೀವಿ, ಆದರೂ ಮತ್ತೊಮ್ಮೆ ನಮ್ಮ ಗೋಲ್ಡನ್ ಸ್ಟಾರ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ವಿಶೇಷವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿಮಾನಿಗಳಿಗೆ ವಂದನೆಗಳು. ಈಗ ತಾನೇ ಟೀಸರ್ ನೋಡಿದ್ರಲ್ಲ, ಒಂದು ಆಂತರಿಕ ಸಂಘರ್ಷ ಕಾಣಿಸುತ್ತೆ. ಆ ಫ್ಲ್ಯಾಶ್ ಬ್ಯಾಕ್ ಒಂದು 40 ಮಿನಿಟ್ಸ್ ಅಂತೂ ತಿಂದು ಬಿಟ್ಟಿದ್ದಾರೆ ಗಣೇಶ್ ಅವರು. ಅಂದರೆ ಅದರಲ್ಲಿ ಆ ಮಾತೆಲ್ಲ ಅತಿಶಯೋಕ್ತಿ ಇಲ್ಲ. ಆಂತರಿಕ ಸಂಘರ್ಷನ ಕೆಲವೊಂದು ಕಡೆ ಡೈಲಾಗೇ ಇಲ್ಲದೆ ಬರೀ ಕಣ್ಣಿನ ಭಾವನೆಗಳ ಮುಖಾಂತರ ಅವರು ವ್ಯಕ್ತಪಡಿಸಿರೋದಾಗಲಿ. ಬೇಸಿಗೆ ಪ್ರೊಡ್ಯೂಸರ್ ಹೇಳಿದರು 40 ದಿವಸ ಶೂಟ್ ಮಾಡಿದಾಗ ಕಂಪ್ಲೀಟ್ ಉರಿ ಬಿಸಿಲು, ಆ ಬಿಸಿಲಲ್ಲಿ ಅವರು ಆ ವೇಷಭೂಷಣಗಳನ್ನು, ಆ ಒಂದು ಚರ್ಮದ ಕವಚಗಳನ್ನು ಹಾಕ್ಕೊಂಡು ಆ ವೇಷಭೂಷಣಗಳ ಜೊತೆಲಿ ಅವರು ಶೂಟಿಂಗ್ ಮುಗಿದ್ಮೇಲೆ ಆ ಬಟ್ಟೆ ಎಲ್ಲ ತೆಗೆದ್ರೆ ಫುಲ್ ಬೆವತ್ತು ಬಿಟ್ರು ಅವರು. ಬಟ್ ಅದು ಯಾವುದು ತೋರಿಸ್ದೆ ಆ ಕಾಲಘಟ್ಟದ ಸಮರ ಕಲೆಯನ್ನು ಅತ್ಯಂತ ಮನಮುಟ್ಟುವ ಹಾಗೆ ಅವರು ಪ್ರದರ್ಶನ ಮಾಡಿರೋ ರೀತಿ ಆಗಲಿ, ಕೆಲವೊಂದು ಕಡೆ ಮಾತುಗಳನ್ನು ಮೃದುವಾಗಿ, ಕೆಲವೊಂದು ಕಡೆ ಅಧಿಕಾರಯುತ ಘರ್ಜನೆಯ ರೂಪದಲ್ಲಿ ಮಾತಾಡಿರೋದಾಗಲಿ, ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ದರೆ ನಿಜವಾಗ್ಲೂ ಗೋಲ್ಡನ್ ಸ್ಟಾರ್ ಬರೀ ಗೋಲ್ಡನ್ ಸ್ಟಾರ್ ಅಲ್ಲ, ಬರೀ ಪ್ರೇಮ ಕಥೆಗಳಿಗೆ, ನವಿರಾದ ಪ್ರೇಮ ಕಾವ್ಯಕ್ಕೆ ಮಾತ್ರ ಅಲ್ಲ, ಇನ್ನು ಮುಂದೆ ಯಾವುದೇ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಇದ್ದರೂ ಆ ಪಾತ್ರಗಳಿಗೆ ಅವರು ಜೀವ ತುಂಬ್ತಾರೆ. ಗೋಲ್ಡನ್ ಸ್ಟಾರ್ ಜೊತೆಗೆ ಎಂಪರರ್ ಸ್ಟಾರ್ ಅನ್ನೋ ಬಿರುದು ಕೂಡ ಅವರಿಗೆ ಬರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮಗೆಲ್ಲ ಶೂಟಿಂಗ್ ಸ್ಪಾಟಲ್ಲಿ ಫಸ್ಟ್ ಡೇನೇ ಒಂದು ಮೀಟಿಂಗ್ ಮಾಡಿ ನಾವೆಲ್ಲ ಒಂಥರ ಚೆನ್ನಾಗಿ ಸೆಟ್ಲ್ ಆಗೋ ಥರ ಪ್ರೀತಿಯಿಂದ ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು, ನಿಮ್ಮ ಅಭಿಪ್ರಾಯ ಸಲಹೆಗಳೇನು, ನನಗೇನು ಬೇಕು, ಇದನ್ನು ಫಸ್ಟ್ ಮೀಟಿಂಗಲ್ಲೇ ಅವ್ರು ಹೇಳಿ ನಾವೆಲ್ಲ ಒಂಥರ ಈಸ್ ಆಗೋ ಥರ ಮಾಡಿ 40 ದಿವಸ ಅದು ಎಷ್ಟು, ನಾನು 19 ದಿವಸ ಕೆಲಸ ಮಾಡಿದೆ. 19 ದಿವಸ ಕಳೆದಿದ್ದು ಗೊತ್ತಾಗಲಿಲ್ಲ. ಆ ಸುಖ, ಆ ಆನಂದ ಮತ್ತೆ ಮುಂದೆ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಷ್ಟು ಅದ್ಧೂರಿಯಾಗಿ ಈ ಚಿತ್ರವನ್ನು ಮಾಡಿರುವಂತಹ ಪೀಪಲ್ ಮೀಡಿಯಾ ಸಂಸ್ಥೆಗೆ ಇನ್ನಷ್ಟು ಒಳ್ಳೊಳ್ಳೆಯ ಚಿತ್ರಗಳನ್ನು ಕನ್ನಡದಲ್ಲಿ ಮಾಡೋ ಹಾಗೆ ಅವರಿಗೆ ಚಿತ್ರದ ಮುಖಾಂತರ ಯಶಸ್ಸು ಸಿಗಲಿ. ಮತ್ತು ಒಬ್ಬ ಕೋರಿಯೋಗ್ರಾಫರ್ ಆಗಿ ಈಗಾಗಲೇ ಕರ್ನಾಟಕದಾದ್ಯಂತ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರೋ ಧನಂಜಯ್ ಮಾಸ್ಟರ್ ಇನ್ನು ಮುಂದೆ ಒಬ್ಬ ಶ್ರೇಷ್ಠ ನಿರ್ದೇಶಕನಾಗಿ ದಕ್ಷಿಣ ಭಾರತದ ಹಲವಾರು ಚಿತ್ರಗಳನ್ನು ಸತತವಾಗಿ ನಿರ್ದೇಶನ ಮಾಡೋ ಶಕ್ತಿಯನ್ನು ಭಗವಂತ ಅವ್ರಿಗೆ ಕರುಣಿಸಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಟೀಸರ್ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರೊಡ್ಯೂಸರ್ ಅವರಿಗೆ ವಂದನೆಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.